ನಮಸ್ಕಾರ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಪ್ರಯೋಗಗಳು ಆಗಾಗ ನಡೀತಾನೆ ಇರುತ್ತೆ. ಇದೀಗ ಓಂ ಶಿವಂ ಅಂತ ಹೇಳಿ ಕನ್ನಡ ಸಿನಿ ರಸಿಕರನ್ನ ಮನರಂಜಿಸೋದಕ್ಕೆ ಮತ್ತೊಂದು ತಂಡ ಕೂಡ ಸಿದ್ಧವಾಗಿದೆ. ಹೌದು, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಓಂ ಶಿವಂ ತಂಡ ಇದೆ. ಮೊದಲನೇದಾಗಿ ಈ ಚಿತ್ರದ ನಾಯಕ ನಟನನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಭಾರ್ಗವ್ ಕೃಷ್ಣ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಈ ಚಿತ್ರದ ನಾಯಕ ನಟಿ ಇದ್ದಾರೆ ವೆರೋನಿಕಾ ಶೆಟ್ಟಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರೈಟ್, ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಈ ಚಿತ್ರದ ನಿರ್ಮಾಪಕರು ಹೊಸಬರಿಗೆ ಪ್ರೋತ್ಸಾಹವನ್ನು ಕೊಡುವುದಕ್ಕೆ ಕೃಷ್ಣ ಕೆ ಅವರಿದ್ದಾರೆ. ನಮಸ್ಕಾರ. ಇನ್ನು ರಾಜಾ ಬಹದ್ದೂರ್ ಖ್ಯಾತಿಯ ನಿರ್ದೇಶಕರು ಆಲ್ವಿನ್ ಅವರು ಈ ಚಿತ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಆಲ್ವಿನ್ ಅವರಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದುವರೆಗೂ ಕೂಡ ಸಿನಿಮಾ ಅಂದಾಗ ನೀವು ನಿರ್ದೇಶನ ಮಾಡಿದಂಥ ವಿಚಾರಕ್ಕೆ ಬರೋದಾದ್ರೆ ರಾಜ್ ಬಹದ್ದೂರ್ ಆಲ್ವಿನ್ ಅಂತಿತ್ತು. ಇನ್ಮೇಲೆ ಓಂ ಶಿವಂ ಆಲ್ವಿನ್ ಆಗತ್ತಾ? ಹೋಪ್ ಇದೆಯಾ? ಸೊ ಹೇಗಿತ್ತು ತಯಾರಿ, ಹೆಂಗ ನಿರ್ದೇಶನ ಮಾಡಿದ್ರಿ? ಮೇಡಮ್, ನಾನು ಬೇಸಿಕಲಿ ಮೂಲತಃ ಶಿವಮೊಗ್ಗ ಒಂದು ರಂಗಭೂಮಿ ತಂಡದಿಂದ ಬಂದಂಥದ್ದು. ಆಲ್ ಕರ್ನಾಟಕ ಒಂದಿಷ್ಟು ಬೀದಿ ನಾಟಕಗಳನ್ನ ಈ ತರ ಎಲ್ಲ ಮಾಡ್ಕೊಂಡು ಇಂಡಸ್ಟ್ರಿಗೆ ಬಂದಿರೋದು. ತದನಂತರ ಒಂದಿಷ್ಟು ಜನ ನಿರ್ದೇಶಕರು ಬಳಿ ಕೆಲಸ ಎಲ್ಲ ಮಾಡ್ಕೊಂಡ್ಬಂದೆ. ರಾಜ್ ಬಹದ್ದೂರ್ ಮಾಡೋ ಅರೌಂಡ್ ಒಂದು 5 years 6 years ಆಗಿದೆ. ತದನಂತರದಲ್ಲಿ ಓಂ ಶಿವಂ ಸ್ಕ್ರಿಪ್ಟ್ ಇಟ್ಕೊಂಡು ಓಡಾಡುವಾಗ ಕೃಷ್ಣ ಸರ್ ಪರಿಚಯ ಆದ. ಆಗಿಂದ ನನ್ನ ಸ್ನೇಹಿತರು ಸರ್. ಇವ್ರ ಮುಖಾಂತರ ಒಂದಿಬ್ರು ಪ್ರೊಡ್ಯೂಸರ್ ಪಿಚ್ ಮಾಡಿದ್ವಿ. ಪ್ರೊಡ್ಯೂಸರ್ ಇವ್ರಲ್ಲ. ಆಗ ಆ ಪಿಚ್ ಆದ ನಂತರದಲ್ಲಿ ಒಂದೆರಡು ಕಡೆ ಅನುಭವಗಳಾಯ್ತಲ್ಲ. ಒಂದ್ಸತಿ ಹಿಂಗೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಟೀ ಕುಡಿತಾ ಇದ್ವಿ ಮನೆಯಲ್ಲಿ. ಒಂದ್ಸತಿ ಕತೆ ಹೇಳಿ ಅಂದ್ರು. ಆಯ್ತು ಸರ್, ಓಕೆ ಅಂತ ಡಿಸ್ಕಷನ್ ಮಾಡಿ ಒಂದು ಲೈನ್ ಹೇಳಿದೆ. ಇಲ್ಲ ತುಂಬಾ ಚೆನ್ನಾಗಿದೆ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಬಿಡಿ ಅಲ್ಲಿ. ಅದಾದ್ಮೇಲೆ ಒಂದಿಷ್ಟು ಆರ್ಟಿಸ್ಟ್ಗಳು ಯಾರು ಬೇಕು ಅನ್ನೋದೆಲ್ಲ ಮಾತುಕತೆ ನಡೀತಾ ಇತ್ತು. ಸರ್ ಮೈಂಡ್ ಸೆಟ್ ಅಲ್ಲಿ ಬೇರೆ ಯಾರೋ ಇದ್ರು ಆರ್ಟಿಸ್ಟ್. ಒಬ್ಬ ದೊಡ್ಡ ಆರ್ಟಿಸ್ಟ್ ನ ಇಟ್ಕೊಂಡ್ ಮಾಡೋದು ಚೆನ್ನಾಗಿರುತ್ತೆ. ಮೀನ್ಸ್ ಪ್ರೊಡ್ಯೂಸರ್ಸ್ಗಳು ದುಡ್ಡು ಹಾಕುವಾಗ ರಿಟರ್ನ್ಸ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತಲ್ಲ ಪ್ರತಿಯೊಬ್ಬರಿಗೂ, ಅದಿತ್ತು. ಬಟ್ ನನ್ನ ಕತೆ ಏನಂದ್ರೆ ಈ ಟೀನೇಜ್ ಅಲ್ಲಿ ನಡೆಯುವಂತ ಒಂದು ಲವ್ ಸ್ಟೋರಿ. ಒಂದು 19 ರಿಂದ 21 22 ವರ್ಷದೊಳಗಡೆ ನಡೆಯುವಂತ ಕತೆ. ಒಂದು ಫ್ರೆಶ್ ಫೇಸ್ ಬೇಕು ಅಂತ ಇದ್ ಮಾಡ್ತಿದ್ದ. ಆಗ ಭಾರ್ಗವ್ ಸಿಕ್ಕಿದ್ದ. ಭಾರ್ಗವ್ ಆಕ್ಚುಲಿ ಕೃಷ್ಣ ಸರ್ ಅವ್ರ ಮಗ. ಅವರು ಹೀರೋ ಆಗ್ಬೇಕು, ಇವ್ರು ಪ್ರೊಡ್ಯೂಸರ್ ಆಗ್ಬೇಕು ಅನ್ನೋ ಉದ್ದೇಶನೇ ಇಲ್ಲ. ಕಾಕತಾಳೀಯವಾಗಿ ಇಬ್ರು ಸಿನಿಮಾದೊಳಗಡೆ ಎಂಟ್ರಿ ಆಗಿದ್ದು. ಅದಾದ್ಮೇಲೆ ಸರ್ರಿಗೆ ಭಾರ್ಗವ್ ಮೇಲೆ ನಂಬಿಕೆ ಇದ್ದಿಲ್ಲಪ್ಪ. ನಾನು ರಿಸ್ತಾಣಕ್ ರೆಡಿ ಇಲ್ಲ. ನಾನು ಆಮೇಲೆ ಇಲ್ಲ ಸರ್, ನನ್ಗೊಂದು ಸ್ವಲ್ಪ ದಿನ ಟೈಮ್ ಕೊಡಿ, ಅವನ ಜೊತೆ ಓಡಾಡ್ತೀನಿ, ಒಂದಿಷ್ಟು ರೇಸಲ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡ್ಸೋಣ, ನಿನ್ ಜವಾಬ್ದಾರಿ ಅಂದ್ರು. ಒಂದು 6 ತಿಂಗಳು 7 ತಿಂಗಳು ಇಟ್ಕೊಂಡು ಒಂದಿಷ್ಟು ಫೈಟು ಡ್ಯಾನ್ಸು ಅಥವಾ ಈ ಡೈಲಾಗ್ ವರ್ಷನ್ ಎಲ್ಲ ರಿಹರ್ಸಲ್ ಮಾಡಾದ್ಮೇಲೆ ಒಂದೆರಡು ಫೋಟೋ ಶೂಟ್ ಮಾಡಿದ್ವಿ. ಫೋಟೋ ಶೂಟ್ ಮಾಡಾದ್ಮೇಲೆ ಸರ್ ಜೊತೆ ಡಿಸ್ಕಷನ್ ಮಾಡಿದೆ. ಅವಾಗ್ಲೂ ಹೇಳಿದ ಮಾತಂದ್ರೆ ರಿಸ್ಕ್ ನಿನ್ ಜವಾಬ್ದಾರಿ, ನೀನ್ ಮಾಡ್ಕೊ. ಬಟ್ ಎಲ್ಲೂ ನಾನ್ ಪ್ರೊಡ್ಯೂಸರ್ ಮಗ ಅಂತ ಹಾಕೊಂಡಿದ್ದೀನಿ ಅನ್ನೋದು ಬರಬಾರದು. ಅವ್ನು 100% ಈ ಕತೆ ಸೂಟಬಲ್ ಆಗ್ತಾನೆ, ಮಾಡ್ತಾನೆ ಅನ್ನೋ ನಂಬಿಕೆ, ಮಾಡಿಸ್ತೀನಿ ಅನ್ನೋ ಜವಾಬ್ದಾರಿ ನಿನಗಿತ್ತು ಅಂದ್ರೆ ಮಾಡಿದ್ವಿ. ಆಗ ಅವನ ಹೀರೋ ಆಗಿ ಸ್ಟಾರ್ಟ್ ಮಾಡಿ ಈಗ ಕತೆ ಸ್ಟಾರ್ಟ್ ಆಗಿದ್ದು ಸಿನಿಮಾ. ಅದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಯಾಕೆ ಪ್ರೋತ್ಸಾಹವನ್ನ ಕೊಡಬೇಕು, ನಾನೊಂದು ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅನ್ನೋದು ಒಂದು ಪ್ರಶ್ನೆ. ಎರಡನೇದಾಗಿ ಹೀರೋ ಆಗಿ ಕಾಣಿಸ್ಕೊಳ್ಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತಾ ಅಥವಾ ಇವ್ರದೇ ಆಸೆನ ನೀವು ಪ್ರೋತ್ಸಾಹಿಸಿದ್ರ? ಹೇಗೆ ನಿಮ್ಮ ಮಗನ ಆಸೆಯನ್ನ? ಇಲ್ಲ, ಖಂಡಿತ ನಾನು ಸಿನಿಮಾದಲ್ಲಿ ಹೀರೋ ಆಗಂತಲ್ಲ, ಒಂದು ಆರ್ಟಿಸ್ಟ್ ಆಗಿ ಬರ್ಬೇಕಂತ ತುಂಬಾ ಆಸೆ ಇತ್ತು. ಅದು ಒಂದು 20 years ಆಕ್ಟ್ ಮಾಡಿಸಿದಾರ ಡೈರೆಕ್ಟರ್? ಮಾಡಿ ಒಂದು ಸಣ್ಣ ಪಾತ್ರ ಎಲ್ಲ ಅಷ್ಟು ವರ್ಷದಲ್ಲಿ ಕನ್ಸ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಇದ್ರಲ್ಲಿ ಮಾಡ್ಲೇಬೇಕಲ್ವಾ, ಮಾಡಿದೀನಿ. ಆ ಕನಸು ನಮ್ ಕೈ ಅನ್ಕೊಂಡಿದ್ದೆ ಮಾಡ್ಬೇಕು ಅನ್ಕೊಂಡು. ಬಟ್ ಸಿನಿಮಾ ಮಾಡ್ಕೊಂಡು ಆಮೇಲೆ ನಮ್ಗೆ ಯಾವ ಸಿನಿಮಾ ಮಾಡೋಕ್ಕಾಗತ್ತಾ, ನಮ್ಮ ಕೈಲಿ ಶಕ್ತಿ ಹಂಗೆ ಅನ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೆ. ಅವಾಗ ಪಾಪ ಆಲ್ವಿನ್ ಸರ್ ನನ್ಗೆ ತುಂಬ ನಾನು ಕರ್ಕೊಂಡೋಗಿದ್ದೆ. ತುಂಬ ಒಂದು 3-4 ಪ್ರೊಡ್ಯೂಸರ್ ಹತ್ರ ಎಲ್ಲ ಪಾಪ ಅವ್ರಿಗೆ ಸಿನಿಮಾ ಮಾಡ್ಬೇಕಂತ ಕರ್ಕೊಂಡೋದಾಗ ಬರೋರು ಖುಷಿಯಾಗಿ ಹೋಗೋರು. ಬರ್ಬೇಕಾಗಿದ್ರೆ ಸಪ್ಪಗೆ ಬರೋರು. ನಾನು ಯಾಕೆ ಸರ್ ಏನಿಲ್ಲ ಸರ್, ಪಾಪ ನನ್ಗೆ ಯಾವಾಗಲೂ ಸಿನಿಮಾ ಮಾಡಿ ಅಂತ ಅವ್ರು ಹೇಳಿಲ್ಲ, ನಂಗೆ ಫೋರ್ಸ್ ಮಾಡಿಲ್ಲ. ಸಿನಿಮಾ ಮಾಡಿ ಸರ್ ನಂದಿದೆ ಅಂತ ಪಾಪ ಹೇಳಿಲ್ಲ. ಆಮೇಲೆ ಒಂದು ದಿನ ಹಂಗೆ ಯೋಚನೆ ಮಾಡ್ಕೊಂಡು ಹಂಗೆ ಹೋದ್ವಿ. ನಮ್ಮ ಮನೆಗೆ ಹೋದ್ವಿ. ನನ್ನ ಮಾತಾಡ್ಕೊಂಡು ಮನೆಗೆ ಹೋದ್ವಿ. ತುಂಬ ಬೇಜಾರಲ್ಲಿದ್ರು. ಏನು ಬೇಜಾರು ಮಾಡ್ಕೊಂಡು ಬನ್ನಿ ಸರ್ ಅಂತ ಹೇಳಿ ಹಂಗೆ ಕಾಫಿ ಕುಡ್ಕೊಂಡು ಒಂದು ಕತೆ ಹೇಳಿದ್ರು. ಆ ಕತೆ ನಾನು ಒಂದು ಲೈನ್ ಏನೋ ಹೇಳಿದ್ರು ಅಷ್ಟೇ. ಕೇಳ್ಬಿಟ್ಟು ಸರಿ ಹೋಲಿ ಬಿಡಿ ಸರ್, ಮಾಡಿ ನಾನೇ ಮಾಡ್ತೀನಿ ಅಂತ ಹೇಳಿದೆ ಅವ್ರಿಗೆ. ಅವ್ರು ಫುಲ್ ಖುಷಿ ಆಗೋಯ್ತು. ಎಷ್ಟು ಫೇಸ್ ಎಲ್ಲ ಎಷ್ಟು ಯಾವ ಥರ ಇದ್ರು ನನ್ಗೆ ಹೇಳ್ದಕ್ಕೆ ಅವರು ಒಂದು ಸ್ವಲ್ಪ 2 ನಿಮಿಷ ಹಂಗೆ ಸರ್ ನಿಜನಾ, ಖಂಡಿತ ಮಾಡೋಣ ಬನ್ನಿ ಸರ್ ಅಂತ ಹೇಳಿ ತುಂಬ ಖುಷಿ ಆಯ್ತು ಅವ್ರಿಗೆ. ಖುಷಿಯಾಗಿ ಅಷ್ಟರಲ್ಲಿ ನನ್ನ ಮಗ ಆಗ್ತಾರೆ ದುಬೈಯಿಂದ ಎಂಟ್ರಿ ಬಂದ ಮನೆಯೊಳಗಡೆ. ಸರ್ ಇವ್ರು ನನ್ನ ಮಗ ಅಂತ ಪರಿಚಯ ಮಾಡಿಕೊಟ್ಟೆ. ಅವ್ರಿಗೆ ಇನ್ನೂ ಖುಷಿ ಆಯಿತು. ಯಾಕೆಂದ್ರೆ ನನಗೆ ಇಂಥವ್ರೊಬ್ಬರು ಬೇಕಾಯ್ತು ಸರ್ ಅಂತ. ಸರ್ ನಿಮಗೆ ಯೋಚನೆ ಮಾಡ್ಬಿಟ್ಟು ಮಾಡಿ ಸರ್, ನಾನೇನೋ ಪಾಪ ನೀವು ಏನೋ ಈ ಥರ ಹೇಳ್ತಾ ಇರೋದು ಒಂದು ಸಿನಿಮಾ ಅಂದ್ಕೊಂಡೆ, ಅದು ನೀವು ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಾ ಅಂತ. ಇಲ್ಲ ಸರ್ ನಾನು ಮಾಡ್ಕೊಂತೀನಿ. ಆಮೇಲೆ ನಾನು ಆಚೆ ಮಾಮೂಲಿ ಫೋನ್ ಬಂತು. ಅದೇ ಹೇಳಿದ್ ಹೆಂಗಾಯ್ತಂದ್ರೆ ಮಗ್ಳಲ್ಲಿ ಮಗ ಹಿಡ್ಕೊಂಡ್ಬಿಟ್ಟು ಊರೆಲ್ಲ ಅಡ್ಡಾಡದಂತೆ ಅಂತಾರಲ್ಲ, ಆ ಥರ ಆಯ್ತು. ಐಡಿಯಾ ನಾನು ಸಿನಿಮಾನೇ ಮಾಡ್ತೀನಿ ಅಂತ ಐಡಿಯಾ ಇಲ್ಲ, ಬಟ್ ತುಂಬಾ ಆಸೆ ಇತ್ತು. ಸ್ಕ್ರೀನಲ್ಲಿ ಒಂದ್ಸಾರಿ ಈ ತರ ಬಂದು ಹೋಗ್ಬೇಕು ಅನ್ನೋದು ಒಂದು ಆಸೆ ಇತ್ತು ಅಷ್ಟೇ. ಸಿನಿಮಾ ಮಾಡ್ಬೇಕು ಅನ್ನೋದು ಆಸೆ ಇಲ್ಲ, ಒಂದ್ಸರಿ ನಾನು ಕಾಣ್ಬೇಕು ಅನ್ನೋದು ಆಸೆ ಇತ್ತು.
ಆ ದೇವ್ರು ಏನೋ ಒಂದು ಸಿನಿಮಾ ಮಾಡೋ ಅಷ್ಟು ಶಕ್ತಿನೇ ಕೊಟ್ಬಿಟ್ಟ. ಅದರಲ್ಲಿ ಆ್ಯಕ್ಟಿಂಗು ಮಾಡಿದ್ದೀನಿ. ಅದರಲ್ಲಿ ಇಡೀ ಸಿನಿಮಾ ಪೂರ್ತಿ ನನ್ನ ಮಗ ಮಾಡಿದ್ದಾನೆ. ಅವ್ನು ನೋಡಿದ್ರೆ ಈಗ ನಾನೇ ನೋಡ್ದಂಗಾಗುತ್ತೆ ಸಿನಿಮಾದಲ್ಲಿ. ಅಷ್ಟೇ ಖುಷಿಯಾಗಿದೆ, ಅದೊಂದು ಖುಷಿ. ಮತ್ತು ಮೊದಲನೇ ಬಾರಿಗೆ ನಾನು ಕ್ರಿಶ್ ಮ್ಯೂಸಿಕ್ ಅಂತ ನಾವೇ ಒಂದು ಸ್ವಂತ ಮ್ಯೂಸಿಕ್ ಚಾನಲ್ ಕೂಡ ಓಪನ್ ಮಾಡಿದ್ವಿ. 3 ಸಾಂಗ್ ರಿಲೀಸ್ ಮಾಡಿದ್ವಿ. ತುಂಬ ಚೆನ್ನಾಗೂ ಬಂದಿದೆ, ಎಲ್ಲ ಜನ ಮೆಚ್ಚಿದ್ದಾರೆ. ಅದಕ್ಕೆ ನೀವು ಒಳ್ಳೆ ನಿಮ್ಮ ZTV ಅವರು ಒಳ್ಳೆ ಹೇಳಿ, ನಿಮ್ಮ ಟಿವಿಲೂ ಪ್ರಸಾರ ಆಗಿದೆಲ್ಲ ಹೇಳಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಿ. ಎಲ್ಲ ಕಡೆನೂ ಪ್ರಚಾರ ಚೆನ್ನಾಗಿ ಆಗ್ತಾ ಇದೆ, ಖುಷಿಯಾಗಿದೆ ಆ ವಿಷಯದಲ್ಲಿ. ಮೊದಲನೇ ಸಿನಿಮಾದಲ್ಲಿ ಮೊದಲನೇ ಹೆಜ್ಜೆಲೆ ನಾನು ಒಂದು ಕರ್ನಾಟಕ ಜನ ನನಗೊಂದು ಗೆಲುವನ್ನು ಕೊಟ್ಟಿರೋದಕ್ಕೆ ನನ್ಗೆ ತುಂಬ ಖುಷಿ ಆಗ್ತದೆ. ಮತ್ತೆ ಹಳೆ ನನ್ನ ಕನಸು ಇದರ ಫಸ್ಟ್ ಟೈಮ್ ಯಾರು ಒಂದು ಬಿಸ್ನೆಸ್ ಏನೇ ಮಾಡಬೇಕಾದ್ರೂ ತುಂಬ ಕಷ್ಟ ಅಲ್ವಾ, ಮೇಲ್ಬರ ಆ ಥರದಲ್ಲಿ ಮೊದಲನೇ ಹೆಜ್ಜೆಲೆ ನನಗೆ ಒಳ್ಳೆ ಜನ ಆಶೀರ್ವಾದ ಮಾಡಿದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬ್ಯೂಟಿಫುಲ್ ಚೆಲುವೆಯ ಎಂಟ್ರಿ ಆಗ್ತಾ ಇದೆ ವೆರಾನಿಕಾ. ಹೇಳಿ ನಿಮ್ಮ ಈ ಸಿನಿ ಜರ್ನಿಯ ಬಗ್ಗೆ, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹ್ಯಾಕ್ ಪ್ರಿಪ್ರೇಷನ್ ಎಲ್ಲ ಇತ್ತು? ಸೊ ಇದು ಮೊದಲನೇ ಸಲ ನಾನು ಇವ್ರ ಟೀಮಿಗೆ ಎಂಟರ್ ಆಗಿದ್ದೆಗೆ ಅಂತ ಹೇಳಿದ್ರೆ ನನ್ನ ಪ್ರೊಫೈಲನ್ನು ಕಳಿಸಿದೆ ನಾನು ಡೈರೆಕ್ಟರಿಗೆ, ಅಂದರೆ ಒಂದು ರೆಫರೆನ್ಸಲ್ಲಿ. ಸೊ ಪ್ರೊಫೈಲ್ ಎಲ್ಲ ನೋಡಿ ನನ್ನ ಕರೆದ್ರು ಅವರು, ಲೈಕ್ ಅಂದರೆ ಬನ್ನಿ ಒಂದು ಸಲ ವಿಸಿಟ್ ಮಾಡಿ ಅಂತೇಳಿ. ಬಂದಾದಮೇಲೆ ಅವರು ಲೈಕ್ ಏನಂತ ಹೇಳಿದ್ರೆ ಆಡಿಷನ್ ಕೊಟ್ಟರು. ನಾನು ಆಡಿಷನಲ್ಲೇ ಸೆಲೆಕ್ಟ್ ಆಗಿದ್ದು ಈ ಟೀಮಿಗೆ. ಆಡಿಷನ್ ಎಲ್ಲ ಸೆಲೆಕ್ಟ್ ಆಗಿ ಅವರಿಗೆಲ್ಲ ಓಕೆ ಆಗಿದ್ಮೇಲೆ ನನಗೆ ಸ್ಟೋರಿ ಹೇಳಿದ್ರು. ಸೊ ಆ ಸ್ಟೋರಿಲಿ ಆ್ಯಕ್ಚುಲಿ ನಾನು ಈ ಚಿತ್ರದಲ್ಲಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಅಂಜಲಿ ಅನ್ನೋ ಕ್ಯಾರೆಕ್ಟರು ಥ್ರೂ ಔಟ್ ಶಿವ ಕ್ಯಾರೆಕ್ಟರ್ ಭಾರ್ಗವ್ ಸರ್ ಏನು ಮಾಡ್ತಾ ಇದ್ದಾರೆ ಅದ್ರ ಜೊತೆ ಕಂಪ್ಲೀಟ್ ಆಗಿ ಟ್ರಾವೆಲ್ ಮಾಡುವಂಥ ಕ್ಯಾರೆಕ್ಟ್ರು. ಅಲ್ವಿನ್ ಸರ್ ಅವರು ಅಂಜಲಿ ಅನ್ನೋ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಬರೆದಿದ್ರು. ಲೈಕ್ ಅಂತ ಹೇಳಿದ್ರೆ ಅವಳಿಗೆ ಒಂದು 2-3 ಶೇಡ್ಸ್ಗಳು ಕೊಟ್ಟಿದ್ರು. ಏನು ಬಂದೋಗೋ ಥರ ಕ್ಯಾರೆಕ್ಟರ್ ಅಲ್ಲ ಅದು. ಅಂದರೆ ಬರ್ತಾರೆ ಹೀರೋ ಜೊತೆ ಲವ್ ಮಾಡ್ತಾಳೆ, 1-2 ರೌಂಡ್ ಹಿಡಿತೆ, ನಾಟ್ ಲೈಕ್ ದಟ್. ಅವಳಿಗೆ ಅಂತ ಹೇಳಿದ್ರೆ ಬಿಗಿನಿಂಗಲ್ಲಿ ಒಂದು ಶೇಡ್ ಇರುತ್ತೆ, ಅದಾದ್ಮೇಲೆ ಒಂದು ಶೇಡ್ ಇರುತ್ತೆ, ಅದಾದ್ಮೇಲೆ ಒಂದು ಶೇಡ್ ಇರುತ್ತೆ. ಸೊ ನನಗೆ ಆ್ಯಕ್ಟಿಂಗಿಗೆ ಒಂದು ತೋರಿಸೋದಕ್ಕೆ ಒಂದು ಸ್ಪೇಸ್ ಸಿಕ್ಕಂಗಾಯಿತು. ಸೊ ನಾನು ಹೇಳಿದೆ ಓಕೆ ಸರ್ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೆನ್ ಅವರೆಲ್ಲ ಫೈನಲೈಸ್ ಆಗಿದ್ಮೇಲೆ ನಮ್ಮಿಬ್ಬರಿಗೆ ಕ್ಲಾಸಸ್ ಇದು ಮಾಡಿದ್ರು. ಲೈಕ್ ಅಂದರೆ ಇವರು ಹೊಸ ಎಂಟ್ರಿ ಅಲ್ವಾ, ಸೊ ನಮ್ಮಿಬ್ರದ್ದು ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ರು. ಅದೆಲ್ಲ ಹೋಗಿದ್ಮೇಲೆ ನಾವು ಶೂಟಿಂಗ್ ಸೆಟ್ಟಿಗೆ ಹೋಗಿದ್ದು. ಆ್ಯಕ್ಚುಲಿ ನಂದು ಆಲ್ರೆಡಿ ಒಂದು ಮೂವಿ ರಿಲೀಸ್ ಆಗಿದೆ, ಇದು ನನ್ನ 2ನೇ ಚಿತ್ರ ರಿಲೀಸ್ ಆಗ್ತಾ ಇರೋದು. ಓಕೆ. ಸೊ 3 ಶೇಡು ಅಂತ ಹೇಳಿದ್ರೆ ನಿಮಗೆ ಕನೆಕ್ಟ್ ಆಗಿದ್ದು ಯಾವ ಶೇಡು ಆ ಸಿನಿಮಾದಲ್ಲಿ? ನನಗೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಯೂಶಲಿ ಪ್ರಾಬ್ಲಮ್ಸ್ ಬಂದಾಗ ನಾವು ಜಾಸ್ತಿ ತುಂಬ ಬೇಗ ಕುಗ್ತೀವಿ, ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇವ್ರು ಬರ್ದಿರೋ ಸ್ಟೋರಿ ಹೇಗಿದೆ ಅಂದರೆ 18 to 20 ಇಯರ್ಸಲ್ಲಿ ಯೂಶಲಿ ನಾವು ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ತೊಗೋಬೇಕು ಅನ್ನೋ ಐಡಿಯಾ ಕೂಡ ನಮಗಿರಲ್ಲ. ಯಾರೋ ಒಬ್ರು ನಮ್ಮ ತಂದೆ ತಾಯಿ ಇದನ್ನ ತಗೋ ಅದನ್ನ ತಗೋ ಅಂತ ಹೇಳಿದ್ಮೇಲೆ ನಾವು ತಗೊಳ್ಳೋದು. ಅಂಥದ್ರಲ್ಲಿ ಆ ಹುಡುಗಿ ಹೇಗೆ ನಿಲ್ತಾಳೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಹುಡುಗಿ ಏನಾದ್ರು ಪ್ರಾಬ್ಲಮ್ ಆದರೆ ಹೇಗೆ ಫೇಸ್ ಆಗ್ತಾಳೆ, ಎಷ್ಟೇ ಕ್ಯೂಟು ಎಷ್ಟೇ ಬಬ್ಲಿ ಈ ಥರ ನಂದು ಟ್ರಾವೆಲ್ ಆದ್ರೂ ಪ್ರಾಬ್ಲಮ್ ಬಂದಾಗ ಯಾವ ಥರ ಫೇಸ್ ಮಾಡ್ತಾಳೆ ಅಂತೇಳಿ ಆ ವೇರಿಯೇಷನ್ನ ಕೊಟ್ಟಿದ್ದಾರೆ. ಸೊ ಅದು ತುಂಬ ಇಷ್ಟ ಆಯಿತು ನಂಗೆ ಆ ವೇರಿಯೇಷನ್. ಆ್ಯಕ್ಚುಲಿ ಬಬ್ಲಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಆ ಥರ ಎಲ್ಲ. ಬಟ್ ನನಗೆ ಆ್ಯಕ್ಚುಲಿ ಅಲ್ವಿನ್ ಸರ್ ಈ ಶೂಟಿಂಗ್ ಸೆಟ್ಟಲ್ಲಿ ತುಂಬ ಏನಂತಾರೆ ಕಲ್ಲು ಮುಳ್ಳಲೆಲ್ಲ ಓಡಾಡಿಸ್ಬಿಟ್ಟಿದ್ದಾರೆ. ಅಂದರೆ ರಾ ಥರ ತೆಗಿಬೇಕು, ರಾ ಥರ ಕಾಣಿಸ್ಬೇಕು ಅಂತ ನನ್ನ ಹತ್ರ ಮರ ಹಚ್ಚಿದ್ದಾರೆ. ಅದ್ಯಾವುದೋ ಸ್ನೇಲ್ಸ್ ಗೊತ್ತು, ನೀವು ನೋಡಿ ನಾವು ಹುಡುಗಿರು ಜಿರಳೆ ಕಂಡ್ರೇನೆ ಎದ್ರುಕೋತೀವಿ. ಆ ಸ್ನೇಲ್ಸ್ಗಳ ಮಧ್ಯದಲ್ಲಿ ನನ್ನ ಕೂರಿಸಿದ್ದಾರೆ. ಇಷ್ಟೇ ಪೋರ್ಷನ್ ನೀನು ಏನು ಆ್ಯಕ್ಟ್ ಮಾಡ್ತೀವಿ ಇಷ್ಟು ಪೋರ್ಷನಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಸೊ ಆ ಥರ ಕಟ್ಕೊಡ್ಬೇಕಾದ್ರೆ ನಮ್ಮ ಹತ್ರ ತೆಗಿಸ್ಬೇಕಾಗಿದ್ದು ಲೈಕ್ ಅವ್ರು ಎಷ್ಟು ಚೆನ್ನಾಗಿ ತೆಗಿಸ್ತಾರೆ, ನಮಗೆ ಯಾವ ಥರ ಇದು ಮಾಡ್ತಾರೆ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಲೈಕ್ ಇಲ್ದಿದ್ರೆ ನಾವು ಅದನ್ನ ಟ್ರೈಯೇ ಮಾಡೋಕ್ಕೆ ಹೋಗಲ್ಲ. ಇಲ್ಲ ನೀನು ಮಾಡು ನಿನ್ನ ಕೈಯಿಂದ ಆಗುತ್ತೆ ಅಂತ ಹೇಳ್ಬಿಟ್ಟು ಒಬ್ರು ಯಾರೋ ಸಪೋರ್ಟ್ ಕೊಟ್ಟು ಇಲ್ಲ ನಿನಗೆ ಈ ಥರ ಬೇಕು ಅಂತ ಹೇಳ್ಬೇಕಾರೆ ನಮಗೊಂದ್ಸಲ ಲಾಸ್ಟಿಗೆ ಔಟ್ಪುಟ್ ಇಷ್ಟೊಂದು ಚೆನ್ನಾಗಿ ಬಂದಿದೆಯಾ ಅಂತ ಅನ್ನಿಸ್ಬಿಡುತ್ತೆ. ಸೊ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅಷ್ಟು ಕಂಪೇರಿಟಿವ್ಲಿ ಆ ಅಂಜಲಿ ಅನ್ನೋ ಕ್ಯಾರೆಕ್ಟರ್ನ ಅವ್ರು ತುಂಬ ಚೆನ್ನಾಗಿ ಬರ್ದಿದ್ದಾರೆ. ಅಲ್ಲ ಸರ್, ಈಗ ಹೆಣ್ಮಕ್ಳು ಹುಲಿ ಸಿನಿಮಾ ಬಂದ್ರೆ ಅಣ್ಣ ಪ್ಲೀಸ್ ಅಂತ ಹೇಳಿ ಸೈಡಿಗೆ ಹೋಗ್ತಾರೆ, ನೀವು ಜಿರಳೆ ಪ್ರತಿಯೊಂದು ಹೆಣ್ಮಗಳು ಒಂದು ಪೊಟೆನ್ಷಿಯಲ್ ಇರುತ್ತೆ. ನಮ್ಮ ಕಥೆಯಲ್ಲಿ ನಡೆಯುವಂತ ಕತೆ ಒಂದು ಸಿಂಗಲ್ ಪೇರೆಂಟ್ಸ್ ಮಗಳನ್ನ ತನ್ನ ಗಂಡನ್ನ ಕಳ್ಕೊಂಡಿರೋಂತ ಒಂದ್ ತಾಯಿ ಒಂದ್ ಮಗುನ ಇಟ್ಕೊಂಡು ಜೀವನ ರೂಪಿಸೋದಿದೆಯಲ್ಲ ಅದು ತುಂಬಾ ಕಷ್ಟ. ನಾವು ದಿನನಿತ್ಯ ನೋಡಿದ್ವಿ, ನಮ್ಮ ಲೈಫಲ್ಲಿ ತುಂಬಾ ಅನುಭವಿಸಿದ್ವಿ ಅವೆಲ್ಲ. ಒಬ್ಳು ತಾಯಿ ತನ್ನ ಮಗನ್ನ ಅಥವಾ ತನ್ನ ಮಗಳನ್ನ ಸಾಕೋ ರೀತಿ ಇದೆಯಲ್ಲ ಅದು ಅವಳು ದೊಡ್ಡೊಳಾಗಿ ಮದುವೆ ಮಾಡಿ ಕಳ್ಸೋ ತನಕ ಅಷ್ಟು ಒಂದು ಕೋಳಿ ತನ್ನ ಮರಿಗಳನ್ನ ರೆಕ್ಕೆ ಕೆಳಗಡೆ ಇಟ್ಕೊಂಡು ಹೆಂಗೆ ಕಾಪಾಡ್ತಾಳೆ ಆ ತರ ಕಾಪಾಡಿರ್ತಾಳೆ. ಪ್ರತಿಯೊಂದು ಹೆಣ್ಮಗಳಲ್ಲೂ ಅದಿದೆ. ಬಟ್ ನಾವೇನ್ ಗೊತ್ತಾ ಅದನ್ನ ಹೊರಗಡೆ ತೋರ್ಸಕ್ ಹೋಗ್ತಾ ಇಲ್ಲ. ಅದನ್ನ ನಾನು ಇಲ್ಲೇನೋ ಮಾಡಕ್ ಹೊರಟಿದ್ದೀನಿ ಅಷ್ಟೇ. ಪ್ರತಿ ಹೆಣ್ಮಗಳು ಸ್ಟ್ರಾಂಗ್ ಇದ್ದಾರೆ. ನೀವು ಸ್ಟ್ರಾಂಗ್ ಇರೋದಕ್ಕೆ ಇವತ್ತು ನೀವು ಇಲ್ಲಿ ಕೂತಿದ್ರ, ಹೀರೋಯಿನ್ ಇಲ್ಲಿ ಕೂತಿದ್ರ, ಇಲ್ಲಾಂದ್ರೆ ಮನೇಲಿ ಕೂರ್ತಾ ಇದ್ವಿ ನಾವು. ಅದು ನನಗೆಲ್ಲೋ ಇಂಪ್ಯಾಕ್ಟ್ ಆಯ್ತು ನನ್ನ ಕುಟುಂಬ ಅಥವಾ ನಾನು ಸುತ್ತ ನೋಡಿದಂತ ಸಮಾಜದಲ್ಲಿ ಅದನ್ನ ಇಟ್ಕೊಂಡು ಮಾಡಿರುವಂತ ಒಂದು ಸಬ್ಜೆಕ್ಟ್. ಬಟ್ ಆ ಎಸೆನ್ಸ್ ನ ತಗೋಬೇಕು, ಅದನ್ನ ಸ್ಕ್ರೀನ್ ಮೇಲೆ ನೀವು ತೋರಿಸ್ಬೇಕು ಅನ್ನುವಂತ ಯೋಚನೆ ಬಂತಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್. ಯಾಕೆಂದ್ರೆ ಅವ್ರವ್ರ ಸ್ವತಃ ಕಮರ್ಷಿಯಲ್ ಥಿಂಕಿಂಗು ಹೆಣ್ಮಕ್ಳು ಅಂದ್ರೆ ಇಷ್ಟಕ್ಕೆ ಅನ್ನೋದ್ರ ನಡುವೆ ನಿಮ್ಮ ಥಾಟ್ ಬಹಳ ಖುಷಿ ಆಯ್ತು. ಜೊತೆಲಿ ಏನಾಗತ್ತೆ ಅಂದ್ರೆ ಮೇಡಮ್, ಲವ್ ಎಲ್ಲರೂ ಮಾಡ್ತಾರೆ. ಈಗ
ನಮ್ಮ ಒಂದಿಷ್ಟು ಜನರೇಷನ್ ಗ್ಯಾಪ್ ಮಧ್ಯದಲ್ಲಿ ಹಿಂದೆ ಹೋದಂದಾಗ ಒಂದ್ ಲವ್ ನ ಹೇಳ್ಬೇಕಾದ್ರೆ ಅದು ಒಂದು 6 ವರ್ಷ 1 ವರ್ಷ ಟೈಮ್ ಇತ್ತು. ಹಿಂದೆ ಸುತ್ತೋದಾಗಿರ್ಲಿ, ಲೆಟರ್ ಕೊಡೋದಾಗಿರ್ಲಿ. ಈಗ ತುಂಬಾ ಈಸಿ, ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಥಿಂಗ್ ಕಳ್ಸ್ಬಿಟ್ರೆ ಸಾಕು. ಇವತ್ತೇ ಲವ್, ನಾಳೆ ಡೇಟಿಂಗು, ನಾಳೆ ಪ್ಯಾಕಪ್, ಆಯ್ತು ಇವತ್ತು ಬೇಡ ಬಿಡು ಬ್ರೇಕಪ್ ಅನ್ನೋ ಲೆವೆಲ್ ಆಗಿದೆ. ಬಟ್ ಲವ್ ಮಾಡಿದ್ಮೇಲೆ ಆ ಲವ್ ನ ಉಳಿಸ್ಕೊಳೋದಿದೆಯಲ್ಲ, ಆ ಲವ್ ನ ಉಳಿಸ್ಕೊಳಕ್ ಹೀರೋಯಿನ್ ಏನೆಲ್ಲ ಕಷ್ಟ ಪಡ್ತಾಳೆ, ಹೀರೋನ ತಿದ್ದಿ ಹೀರೋನ ಜೊತೆಗೆ ಹೆಂಗ್ ಟ್ರಾವೆಲ್ ಮಾಡಿ ಕರ್ಕೊಂಡು ಹೋಗ್ತಾಳೆ ಅನ್ನೋದೇ ಕತೆ. ಅದು ಆ ಕ್ಯಾರೆಕ್ಟರ್ ಅಂಜಲಿ ಇಡೀ ಸಿನಿಮಾನ ಆವರಿಸ್ಕೊಳ್ತಾಳೆ. ಜೊತೆಲಿ ಈ ಕ್ಯಾರೆಕ್ಟರ್ ತಾಯಿ ಕ್ಯಾರೆಕ್ಟರ್ ಒಬ್ಳು ಬರ್ತಾರೆ, ಅಪೂರ್ವ ಮೇಡಮ್ ಅಂತ ಮಾಡಿದ್ದಾರೆ. ಅದು ಇಡ್ಲಿ ಸರೋಜಮ್ಮ ಅಂತ ಪಾತ್ರ, ಅದ ನೇಮ್ ಅದು. ಆ ಪಾತ್ರ ತುಂಬಾ ಸ್ಟ್ರಾಂಗೆಸ್ಟ್. ಎಷ್ಟು ಹೀರೋಯಿನ್ ಇದ್ದಾಳೋ ಅದಕ್ಕಿಂತ 100 ಪಟ್ಟು ಅವ್ರ ಅಮ್ಮ ತುಂಬಾ ಸ್ಟ್ರಾಂಗೆಸ್ಟ್ ಆಗಿರ್ತಾರೆ ಈ ಕತೆ. ಓಕೆ. ಹಾಗಾದ್ರೆ ನಟ ಈ ಸಿನಿಮಾದಲ್ಲಿ ಪ್ರೀತಿಯನ್ನ ಹೆಂಗ್ ಉಳಿಸ್ಕೊಳ್ತಾರೆ, ಆಕ್ಟಿಂಗ್ ಹೆಂಗ್ ಮಾಡಿದ್ದಾರೆ ಅಂತ ಕೇಳೋಣ. ಹೇಳಿ ಭಾರ್ಗವ್ ಕೃಷ್ಣ, ನಿಮ್ಮ ರೋಲ್ ಏನು, ಹೆಂಗೆ ಎಫರ್ಟ್ ಹಾಕಿದ್ದೀರಿ ನೀವು? ಸೊ ಮ್ಯಾಮ್, ಇದು ನಂದು ಒಂದು 7 to 8 months ಟ್ರಾವೆಲ್ ಮಾಡಿದೆ ಸರ್ ಜೊತೆನೆ. ಅವ್ರು ಬೆಳಿಗ್ಗೆ ಎದ್ರೆ ಅವ್ರ ಜೊತೆನೆ ಇರ್ತಾ ಇದ್ದೆ, ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ. ಈವ್ನಿಂಗ್ ವರ್ಗೂ ಟ್ರಾವೆಲ್ ಮಾಡ್ತಿದ್ದೆ. ಆಕ್ಟಿಂಗ್ ಆಗಲಿ, ಡ್ಯಾನ್ಸ್ ಆಗಲಿ, ಜಿಮ್ ಆಗಲಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸರ್ ಓಕೆ ಅಂದಮೇಲೆ ನಾವು ಸೆಟ್ಟಿಗೆ ಹೋಗ್ತೀವಿ ಅಂತ ಪ್ಲಾನ್ ಮಾಡಾದ್ಮೇಲೆ ತಿರ್ಗಾ ಇನ್ನೊಂದು ತಿಂಗಳಿರಿ ಸರ್ ನೋಡೋಣ ಅಂತ ಹೇಳಿ ತಿರ್ಗಾ 1 month ಪ್ಲಾನ್ ಮಾಡಿ ಆಮೇಲೆ ಸೆಟ್ಟಿಗೆ ಹೋಗಿದ್ದು. ರೈಟ್. ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಏನಾದ್ರು ಚಿಕ್ಕ ವಯಸ್ಸಲ್ಲಿ ಕನ್ಸ್ಕೊಂಡಿದ್ರ? ನಾನು ಒಂದ್ ದಿವಸ ಟಿವಿಲಿ ಬರಬೇಕು, ನಾನು ಒಂದ್ ದಿವಸ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಇತ್ತಾ? ಓಕೆ. ಆದ್ರೆ ನಾನು ಎಲ್ಲೂ ಹೇಳ್ಕೊಂಡಿರ್ಲಿ, ಎಷ್ಟು ಆಸೆ ಇತ್ತು ಅಷ್ಟೇ ಭಯನೂ ಇತ್ತು ನನಗೆ. ಯಾಕೆ? ಆಕ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಎನಿ ಇನ್ಸ್ಪಿರೇಷನ್? ಈ ಹೀರೋ ತರ ನಾನು ಕಾಣಿಸ್ಬೇಕು, ಅವ್ರದ್ದು ಆ ಸಿನಿಮಾಗಳು ಇಷ್ಟ? ನಾನು ಫಸ್ಟ್ PVR ಅಲ್ಲಿ ನನಗೆ ನೆನ್ಪು ಉಳ್ಕೊಂಡಿದ್ದ ಸಿನಿಮಾ ಅಂದ್ರೆ ಬಿಂದಾಸ್ ಅಪ್ಪು ಸರ್ದು. ಅಲ್ಲಿಂದ ನಾನೊಂದು ಕಾಣಿಸ್ಕೋಬೇಕಂತ ಹೇಳ್ತಾ ಇದ್ರೆ ನಮ್ಮಮ್ಮ ಯಾವಾಗ ಹೇಳ್ತಿದ್ರು, ಫಸ್ಟ್ ಮನೆ ಮಗ, ಆಮೇಲೆ ಹೋಗಿ ಇಂಡಸ್ಟ್ರಿಲಿ ಹೀರೋ ಆಗುವಂತೆ ಅಂತ. ನಮ್ಮಮ್ಮಂಗೆ ಹೇಳ್ದೆ, ನೋಡಿ ಮನೆ ಮಗನೂ ಆಗಿದ್ದೀನಿ, ಇದು ಆಗಿದ್ದೀನಿ. ಓಕೆ. ಈಗ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ಅಫ್ಕೋರ್ಸ್ ಡ್ರೀಮ್ನ ನೀವು ಫಾಲೋ ಮಾಡಿದ್ದೀರಿ. ನಾಯಕ ನಟ ಆಗಿಲ್ಲ ಅಂದ್ರೆ ಏನಾಗ್ತಾ ಇದ್ರು ಭಾರ್ಗವ್ ಕೃಷ್ಣ ಅವರು? ಮ್ಯಾಮ್, ನಂದು ಆ್ಯಕ್ಚುಲಿ ಪ್ರೊಫೆಷನ್ ಬಂದು ನಂದು BB ಇಂಟರ್ನ್ಯಾಷನಲ್ ಬಿಸ್ನೆಸ್ ದುಬೈಯಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. 3 months ಶೋಬಲ್ ಟ್ರೈನಿಂಗ್ ಮಾಡಿದ್ದೀನಿ. ಪ್ರೊಫೆಷನ್ ಅಂತ ಬಂದರೆ ನಂದು ಬಿಸ್ನೆಸ್ ಮ್ಯಾಮ್. ಪ್ಯಾಷನೇಟ್ ಆಗಿ ಫುಲ್ಲಿ ಪ್ಯಾಷನೇಟ್ ಅಬೌಟ್ ಸಿನಿಮಾ. ಓಕೆ. ಅಪ್ಪನ ಸಪೋರ್ಟ್ ಹೆಂಗಿದೆ ಹಂಗಾದ್ರೆ? ತುಂಬ ಚೆನ್ನಾಗಿದೆ ಮ್ಯಾಮ್. ನಾನು ಅಪ್ಪ ಇಬ್ರು ಮನೆಯಿಂದ ಬಿಡಬೇಕಾದ್ರೆ ಸೆಟ್ಟಿಗೆ ಬರೋರ್ಗು ಅಪ್ಪ ಮಕ್ಕಳೇ. ಅಲ್ಲಿ ಬಂದು ನಾನು ಕಾರ್ ಹೇಳಿದ್ರೆ ಅವ್ರ ಪ್ರೊಡ್ಯೂಸರು, ನಾನು ಆರ್ಟಿಸ್ಟ್. ವಾ, ಏನ್ ಸರ್ ಇದು? ಫಸ್ಟ್ ತೀರ್ಮಾನ ಅಗ್ರಿಮೆಂಟ್ ಅಂದಾಗಿಲ್ಲ, ಡೈರೆಕ್ಟರ್ ಅಂತ ತೀರ್ಮಾನ. ಅಷ್ಟೇ ಅದು ಹೇಳಿದ್ವಿ. ಆಮೇಲೆ ಹೇಳಿದ್ರು ಮನೆಯಲ್ಲೇ ಸೆಟ್ಟಿಗೆ ಬಂದ್ರೆ ನೀವು ಪ್ರೊಡ್ಯೂಸರ್ ಸರ್, ಅವ್ನು ಹೀರೋನೇ. ಎಷ್ಟೇ ನಮ್ದು ತಪ್ಪಿರ್ಲಿ, ಕಿಚ್ಚಾಡ್ಲಿ, ಏನಲ್ಲಿ ಪ್ರೊಡ್ಯೂಸರ್ ಯಾವುದೇ ಕಾರಣಕ್ಕೂ ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ. ಸರ್ ನಿಮ್ಗೆ ವಯಸ್ಸಿದ್ದೀನಿ, ನಿಮ್ದು ಏನಿದೆ ಅದು ಮಾಡಿ, ನಾಳೆ ದಿನ ಸರ್ ಪ್ರೊಡ್ಯೂಸರ್ ಮಗ ಅನ್ಕೊಂಡು ಸಿನಿಮಾ ಮಾಡಬೇಡಿ ಅಂತ ಡೇ 1 ಹೇಳ್ಬಿಟ್ಟಿದ್ವಿ. ಸೊ ಸರ್, ನಿಮ್ಮ ಸಪೋರ್ಟ್ ನಿಮ್ಮ ಮಗನಿಗೆ, ಅಫ್ಕೋರ್ಸ್ ನೀವು ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿದ್ದೀರಿ, ಬಟ್ ನಿಮ್ಮ ಅನುಭವದಲ್ಲಿ ಬೇಕಾದಷ್ಟು ಸಿನಿಮಾಗಳನ್ನು ನೋಡಿರ್ತೀರಿ, ನಟನೆಯನ್ನು ನೋಡಿರ್ತೀರಿ, ಇಡೀ ದಿವಸ ಶೂಟಿಂಗಲ್ಲಿ ಆಗುವಂಥ ಕೆಲವೊಂದು ಪ್ಲಸ್ಸು ಮೈನಸ್ಸು ಅಬ್ಸರ್ವ್ ಮಾಡಿರ್ತೀರಿ. ಸಜೆಷನ್ ಎಕ್ಸ್ಚೇಂಜ್ಗಳು? ಅದು ಕೆಲವು ಏನಾರು ನನಗೆ ಅದು ಇಷ್ಟ ಆಗಿಲ್ಲ ಅಂದಾಗ ನಾನು, ಬಟ್ ಯಾವತ್ತು ಮಗನ ಕರೆದು ಹೇಳ್ತಾ ಇರಲ್ಲ. ನಾನು ಏನಾದ್ರು ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ, ಇಲ್ಲಿ ಚೇಂಜಸ್ ಮಾಡ್ಬೋದು. ನಾನು ಏನಿದ್ರು ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ. ಯಾಕೆಂದ್ರೆ ನಾನು ಡೈರೆಕ್ಟರ್ ಎಲ್ಲಿ ಕೂತಿರೋ ಅವ್ರ ಪಕ್ಕದಲ್ಲೇ ಕೂತ್ಕೊಳ್ತಾ ಇದ್ದೆ ಇಡೀ ಸಿನಿಮಾ ಪೂರ್ತಿ. ಆಕ್ಚುಲಿ ಒಂದಿನ ನಮ್ಮ ಮನೆ ಗೃಹಪ್ರವೇಶ ಇತ್ತು. ಆ ಗೃಹಪ್ರವೇಶಕ್ಕೂ ನಾನು ರಾತ್ರಿ ಹೋಗಿ ಬೆಳಗ್ಗೆ ಮುಗಿಸ್ಕೊಂಡು ಇಮಿಡಿಯೇಟ್ಲಿ ಸೆಟ್ಟಿಗೆ ಬಂದಿದ್ದೀನಿ. ಅಷ್ಟು ಜನ ಇದ್ರು. ಮಗನೂ ಕರ್ಕೊಂಡು ಹೋಗಿಲ್ಲ ನಾನು ಅವತ್ತು ಶೂಟಿಂಗ್ಗೆ. ಒಂದು ದಿನ ಗ್ಯಾಪ್ ಕೊಡಬಾರ್ದು ಅನ್ನೋ. ನೀವು ಗೃಹ ಪ್ರವೇಶಕ್ಕಿಲ್ಲ? ಇಲ್ಲ, ಮನೆ ಗೃಹ ಪ್ರವೇಶಕ್ಕೆ. ಹೌದು. ಏನಿದು ಅಂದ್ರೆ ಅವರು ದುಬೈಯಲ್ಲಿ ಓದ್ತಾ ಇದ್ರು. ನಂದು ಅಭ್ಯಾಸ ಏನಂದ್ರೆ ಏನಾರು ಒಂದು ಕೆಲಸ ಹೇಳಿದ್ರೆ ಅದು ಕರೆಕ್ಟಾಗಿ ಆಗೋ ತನಕ ಮಾಡಬಾರ್ದು. ಅದು ನಮ್ಮ ಮನೆಯವ್ರ ಇಷ್ಟ, ಆ ಡೇಟಿಗೆ ಮಾಡಬೇಕು, ಚೆನ್ನಾಗಿದೆ ಅದು ಮಾಡಿ, ನಾನು ಬರ್ತೀನಿ, ಮಗ ಬರಲ್ಲ, ಶೂಟಿಂಗ್ ಅಲ್ಲಿ ಇರ್ತಾನೆ. ಓಪನ್ ಆಗಿ ಹೇಳಿದೆ. ಆಮೇಲೆ ಬಂದು ಅವ್ನ ಮನೇಲಿ ಇರ್ತಾನಲ್ವಾ. ವೆರಿ ನೈಸ್ ಸರ್. ಈ ಡೆಡಿಕೇಶನ್ ಬೇಕು. ಇಫ್ ಯು ಸ್ಟಾರ್ಟ್, ನಾವ್ ಏನಾದ್ರು ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅದನ್ನ ಕಂಪ್ಲೀಟ್ ಮಾಡ್ಬೇಕು, ಸರಿಯಾಗಿ ಮಾಡ್ಬೇಕು. ಹೌದು. ಏನಾದ್ರು ನಾನು ಇವತ್ತು ಬಂದು ನಿಮ್ಮ ಮುಂದೆ ಇಲ್ಲಿ ಕುತ್ಕೊಂಡಿದ್ದೀನಿ ಅಂದರೆ ಆ ಆಟ ಇಂದಾನೆ ನಾನು ಇವತ್ತು, ಆಟ ಛಲದಿಂದಾನೆ ಇವತ್ತು ನಾನು ಒಂದು ಸಿನಿಮಾ ಮಾಡಿ ಕುತ್ಕೊಂಡಿದ್ದೀನಿ ಅಂದರೆ ಅದೇ ಕಾರಣ. ಅದಿಲ್ಲ ಅಂದರೆ ಮನುಷ್ಯ ಎಷ್ಟೇ ಅವನು ಏನೇ ಮಾಡಲಿ, ಸೋಮಾರಿ ಆದರೆ ಸೋಮಾರಿನೇ ಇರೋ ತನಕ ಕಷ್ಟ. ನಮ್ಗೆ ಏನೇ ಕೊಟ್ಟರು ನಾನು ಬೆಳಗ್ಗೆ ಇವತ್ತು ನನ್ನ ಡ್ಯೂಟಿ ಏನು ಮಾಡಬೇಕು ನಾನು ಮಾಡ್ತಾನೆ ಇದ್ದೀನಿ. ಆಯಿತಾ? ಸುಮ್ಮನೆ ಕುತ್ಕೊಂಡಿದ್ರು ತಿನ್ಬೋದು, ಅದು ಮನುಷ್ಯತ್ವ ಅಲ್ಲ. ಅದು ಅದಕ್ಕೆ ನಾವು ಡ್ಯೂಟಿ ಮಾಡ್ತಾ ಇದ್ದೀನಿ ಇವತ್ತು ಅಷ್ಟೇ. ನಮ್ದೇನು ಕಷ್ಟ ಇದೆಯೋ ಅದನ್ನ ಮಾಡ್ತಾನೆ ಇದ್ದೀನಿ ಅಷ್ಟೇ. ಅದನ್ನ ಮಾತ್ರ ನಾವು ತಪ್ಪಿಸಲ್ಲ. ಯಾಕೆಂದರೆ ದೇವ್ರು ಕೊಟ್ಟಿದ್ದಾನೆ, ಅದನ್ನ ಕೊನೆ ಗಂಟೆ ಉಳಿಸ್ಕೋಬೇಕಂದ್ರೆ ನಾವು ಆ ಕಾಯಕ ಮಾಡಲೇಬೇಕು. ನಾವು ದೇವ್ರ ಗಟ್ಟಿ ಇಟ್ಟಿರೋ ತನಕ ನಾವು ಮಾಡ್ತಾನೆ ಇರ್ಬೇಕು. ಓಕೆ. ಭಾರ್ಗವ್ ಕೃಷ್ಣ ಅವರು, ಈಗ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಅದು ಸುಲಭ ಅಲ್ಲ. ನೀವು ಹೇಳ್ತಾ ಇದ್ರಿ ಆಗಲೇ, ಭಯ ಇತ್ತು, ಆ್ಯಕ್ಟಿಂಗ್ ಅನ್ನೋದು ಅಷ್ಟು ಸುಲಭ ಅಂತ ಅಲ್ಲ ಅಂಥೇಳಿ. ನಿಮ್ಮ ಪ್ರಿಪ್ರೇಷನ್ ಹೆಂಗಿತ್ತು ಅಂದರೆ, ಈ ಕ್ಯಾರೆಕ್ಟ್ರಿಗೆ ನಾನು ಹಿಂಗೆ ಕಾಣಿಸ್ಕೋಬೇಕು ಅನ್ನೋದಾದರೆ
ತೆರೆಮರೆಯಲ್ಲಿ ಒಂದು ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗೋದಿರ್ಬೋದು, ಅಥವಾ ಟ್ರೈನಿಂಗ್ ತೊಗೊಳೋದಿರ್ಬೋದು, ಡೈರೆಕ್ಟರ್ ಸಜೆಷನ್ಸ್ ಇರ್ಬೋದು, ಅಥವಾ ಯಾರನ್ನಾರು ನೋಡಿ ಈ ಥರದ್ದು ನಾನು ಟ್ರೈ ಮಾಡೋಣ, ಈ ಥರದ್ದು ಏನಾದರೂ ಪ್ರಯತ್ನಗಳನ್ನು ನೀವು ಮಾಡ್ತಿದ್ರಾ, ಹೋಮ್ವರ್ಕ್ ಮಾಡ್ತಿದ್ರಾ? ತುಂಬ ಮಾಡ್ತಿದ್ರು. ಹೌದಾ? ಮಾಡ್ತಿದ್ದೆ. ಆ್ಯಂಡ್ ನಂದು ಇದೆಲ್ಲ ಪ್ರಾಕ್ಟೀಸ್ ಎಲ್ಲ ಆದಮೇಲೆ ನಾಳೆ ಏನಿದೆಯೋ ನನಗೆ ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದರು, ಅವ್ರೊಂದು ಸ್ವಲ್ಪ ದಿನ ಇದ್ರು. ಆಮೇಲೆ ಎಷ್ಟೊಂದು ಸರಿ ಆಲ್ವಿನ್ ಸರ್ ಅಲ್ಲಿದ್ದಾರೆ, ಆದರೆ ನಮ್ಗೆ ಗೊತ್ತಾಗ್ತಾ ಇರಲ್ಲ ಅವ್ರು ಬಂದಿರೋದು. ನಾನು ಏನು ಮಾಡ್ತೀನಿ ಅಂತ ಬಂದೆ, ಅವ್ರು ಅವಸ್ಕೊಂಡು ನೋಡಿದ್ದಾರೆ. ನಂಗೆ ಇದು ಮೊನ್ನೆ ಪ್ರೆಸ್ ಮೀಟಲ್ಲಿ ಗೊತ್ತಾಯ್ತು. ವೆರಿ ನೈಸ್, ವೆರಿ ನೈಸ್. ಆಮೇಲೆ ನೋಡಿದ್ದಾರೆ. ಆಮೇಲೆ ನನಗೆ ಬಂದು ಸರ್ ಇವತ್ತು ಚೆನ್ನಾಗಿ ಮಾಡ್ದೆ ಅಂದರೆ, ಇಲ್ಲ ಮಗ ಅಂದರು. ಯಾಕೆ ಸರ್ ಅಂದರೆ, ನಾನು ಹೇಳ್ತಾ ಇರಲ್ಲ, ಮಾಸ್ಟರ್ ಹೇಳಿದ್ರ ಅಂತ ಅವ್ರನ್ನ ಕೇಳ್ತಾ ಇದ್ದೆ. ಆಮೇಲೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಮಾಸ್ಟರ್ ಹೇಳಿದ್ರು, ಈ ಥರ ಬರ್ತಾ ಇದ್ರು ಸರ್, ಆದರೆ ಅವ್ರು ಹೇಳ್ಬೇಡ ಅಂತ ಹೇಳ್ಕೊಂಡು ದೂರದಲ್ಲೇ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮನ್ನ ಅಂತ. ವೆರಿ ನೈಸ್. ಈಗ ಮಿರರ್ ಎದುರುಗಡೆ ಪ್ರಾಕ್ಟೀಸ್ ಮಾಡೋದು ಈ ಥರದ್ದೆಲ್ಲ ಮಾಡ್ತಿದ್ರಾ? ಅದು ಮಿರರ್ ಎದುರುಗಡೆ ಪ್ರಾಕ್ಟೀಸ್ ಮಾಡೋದು ಫಸ್ಟು ಅಪ್ಪ ಹೇಳಿದ್ ನನಗೆ. ಓಕೆ. ನೀನು ಯಾವಾಗ ನೋಡ್ಕೊಂಡು ಮಾಡ್ತೀಯೋ ಅದು ಧೈರ್ಯ ನಿನ್ಗೆ ಬರುತ್ತೆ ಅಂತ. ಹೌದು ಹೌದು ಹೌದು. ಇದು ಸ್ಟಾರ್ಟ್ ಆಗಕ್ಕೆ ಮುಂಚೆನೇ ಹೇಳ್ಬಿಟ್ಟಿದ್ದು ಅವ್ರು. ನನಗೆ ಒಂದು ಕುತೂಹಲ ಏನಾಯ್ತು ಗೊತ್ತಾ, ಅಪ್ಪ ಬೇರೆ ಇದ್ದಾರೆ, ಹೀರೋಯಿನ್ ಇದ್ದಾರೆ, ರೊಮ್ಯಾಂಟಿಕ್ ಸೀನ್ ಎಲ್ಲ ಇರ್ಲಿಲ್ವಾ? ಕತೆ ಏನು ಅಂತ ಅವರಾದ್ರೂ ಓಕೆ ಬಿಡಿ. ನೀವು ಈಗ ನನಗೆ ಡೈರೆಕ್ಟರ್ ನೋಡಪ್ಪ ಈ ತರ ಕೇಳಲಾರೆ ಶಾರ್ಟ್ ಇತ್ತು ಮ್ಯಾಮ್, ಈ ತರ ಮಾಡ್ಬೇಕು ಅಂತ ಇದ್ರು. 1, 2, 3 ಕೂತ್ಕೊಂಡು ನೋಡ್ತಾ ಇದ್ರು. 4ನೇ ಟೇಟಿಗೆ ಚೇರಿಂದ ಎದ್ದು ಬಂದ್ರು. ನಾನು ಮಾಡಿ ತೋರಿಸ್ತೀನಿ ಆಮೇಲೆ ಮಾಡ್ತೀಯ ಅಂದ್ರು. ಫಸ್ಟ್ ಹೇಳಿದೀನಿ ಮೇಡಮ್, ನಾನ್ ಪ್ರೊಡ್ಯೂಸರ್, ನೀನು ಆರ್ಟಿಸ್ಟ್, ಅಪ್ಪ ಮಗ ಅಲ್ಲ. ಆ ಮೈಂಡಲ್ಲಿ ಇಟ್ಕೊಂಡು ಸಿನಿಮಾ ಅವ್ರಿಗೂ ಹೇಳಿದೀನಿ, ಇವ್ರಿಗೂ ಹೇಳಿದೀನಿ. ಸೂಪರ್ ಸರ್. ಬಟ್ ಏನಾದ್ರು ಸ್ವಲ್ಪ ಒಂದು ತಪ್ಪಾಯ್ತು, ಇವ್ರು ಬೈತಾ ಇದ್ರು ಅಷ್ಟೇ. ನನ್ನ ಪಾಡ ನನ್ನ ಮೊಬೈಲ್ ಇಟ್ಕೊಂಡು ಈ ಕಡೆ ಸೈಡ್ ಬಂದ್ಬಿಡ್ತಾರೆ. ಏನಾದ್ರು ಮಾಡ್ಕೊಳ್ಳಿ, ನನ್ಗೆ ಅದಕ್ಕೆ ಸಂಬಂಧ ಇಲ್ಲ. ನನ್ಗೇನು ಸಿನಿಮಾ ಚೆನ್ನಾಗಿ ಬರ್ಬೇಕು. ಅದು ಪ್ರೊಡ್ಯೂಸರ್ ಮಗ ಅಂತ ನಾನು ಮಧ್ಯೆ ಹೋದ್ರೆ ಏನಾಗುತ್ತೆ ಹೇಳಿ, ಅವರು ಇರಪ್ಪ ಪ್ರೊಡ್ಯೂಸರ್ ಮಗ, ಹೆಂಗೋ ಒಂದು ಶಾರ್ಟ್ ಮುಗಿಸ್ಬಿಡೋಣ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಹೌದೌದು, ಒಳ್ಳೆ ಔಟ್ಪುಟ್ ಬರ್ಬೇಕಲ್ಲ. ಹೌದು, ನನ್ಗೆ ಅದು ಬೇಕಾಗಿಲ್ಲ. ನನಗೆ ಚೆನ್ನಾಗಿರೋದು ಬೇಕು, ಔಟ್ಪುಟ್ ಚೆನ್ನಾಗಿರೋದು ಬೇಕು. ನನ್ಗೆ ಸುಮ್ಮನೆ ಆದ್ರೂ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಆ ಕಡೆ ಹೋಗ್ಬಿಡ್ತಾ ಇದ್ದೀನಿ. ವೆರಿ ನೈಸ್ ಸರ್. ಈಗ ಸಿನಿಮಾಗಳು ಅಂತ ಹೇಳಿದಾಗ ನಾವು ಹಿಂದೆ ಮಧ್ಯಂತರ ಅಥವಾ ಈಗಿನ ಸಿನಿಮಾಗಳು ನೋಡಿದ್ರೆ ಮುಂಚೆ ಎಲ್ಲ ಲವ್, ಮಾಸು, ರೌಡಿಸಮು, ಕ್ರೈಮು ಈ ಥರದ್ದು ಒಂದು ಜಾನರಲ್ಲಿ ಹೋಗ್ತಾ ಇತ್ತು. ಈ ಸ್ವಲ್ಪ ನಾವು ಒಂದು 10-15 ವರ್ಷ ಈಚೆ ನೋಡ್ಬೇಕಾದ್ರೆ ಒಂದು ಥೀಮ್ ಓರಿಯೆಂಟೆಡ್ ಬರ್ತಾ ಇದೆ. ಅಗೇನ್ ನೀವು ಲವ್ನು ತಗೊಂಡಿದ್ದೀರಿ, ಮಾಸ್ನು ಏನಾದ್ರು ರೀಚ್ ಮಾಡೋ ಪ್ರಯತ್ನ ಇದೆಯಾ? ಒಂದು ಎಮೋಷನ್ ಏನಾದ್ರು ಇದೆಯಾ? ಎಲ್ಲಾನು ಕಟ್ಕೊಡ್ತಿದ್ರೆ ಎಲ್ಲ ಕಟ್ಕೊಟ್ಟಿದ್ದು. ಅದೇ ಹೇಳಿಲ್ವಾ, ಆ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು ಅಥವಾ ಎಮೋಷನಲ್ ಆಗಿರ್ಬೋದು, ಆ ಹೀರೋ ವ್ಯೂ ಪಾಯಿಂಟ್ ಅಲ್ಲಿ ಹೀರೋಯಿನ್ ಮೇಡಮ್ ಏನಾಗತ್ತೆ ಅಂದ್ರೆ ನಮ್ಮ ಸುತ್ತ ಪ್ರಪಂಚದಲ್ಲಿ ಇವಾಗ ನೀವು ಒಬ್ಬರನ್ನ ತುಂಬಾ ಇಷ್ಟಪಡ್ತೀರ, ಮನೇಲಿ ಯಾರೋ ಇದಕ್ಕಿದ್ದಂಗೆ ಅವ್ನು ಕಾಣೆ ಆಗ್ಬಿಟ್ಟ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಆ ಫೀಲ್ ಝೀರೋ ಅಲ್ಲ. ಮತ್ತೆ ಅವ್ನು ಬಂದ್ಬಿಟ್ಟ ಅಂದ್ರೆ ಒಂದು 10 ವರ್ಷ ಬಿಟ್ಟು ಒಂದಿಷ್ಟು ಪ್ರಾಬ್ಲಮ್ ಮತ್ತೆ ಫೇಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅವನ್ನ ಕಳ್ಕೊಂಡಿರ್ತೀವಿ, ಎಲ್ಲ ಪ್ರಾಬ್ಲಮ್ನಲ್ಲಿ ಸಾಲ್ವ್ ಮಾಡ್ಕೊಂಡು ಸರಿಯಾಗಿರ್ತೀವಿ. ಇದಕ್ಕಿದ್ದಂಗೆ ಅವ್ನು ಬಂದಿಯಾನಂದ್ರೆ ಮತ್ತೆ ಖುಷಿ ಆಗತ್ತೆ, ಬಟ್ ಅದರಿಂದ ಒಂದಿಷ್ಟು ಪ್ರಾಬ್ಲಮ್ಗಳಿರುತ್ತೆ. ಆ ಪ್ರಾಬ್ಲಮ್ಗಳೆಲ್ಲ ಏನು ಅನ್ನೋದೇ ಕಥೆಯಲ್ಲಿ ಒಂದಿಷ್ಟು ವಿಷಯಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಆ ಎಮೋಷನಲ್ ಅಥವಾ ಆಕ್ಷನ್ ಪೂರ್ತಿ ಕ್ಯಾರಿ ಆಗಿದೆ. ಸೊ ಮಾಸು ಕ್ಲಾಸು ಎಲ್ಲರನ್ನೂ ಕನೆಕ್ಟ್ ಮಾಡಿದ್ರೆ, ಎಮೋಷನಲ್ ಕನೆಕ್ಟ್ ಆಗಿದೆ. ಆಕ್ಚುಲಿ ನಾನು ಮೊನ್ನೆ ನೋಡುದು ಸರ್, ಇಲ್ಲಿ ತನಕ ಸಿನಿಮಾ ನೋಡಿಲ್ಲ, ಫುಲ್ ಫ್ಲಡ್ ನೋಡಿಲ್ಲ. ಸೆನ್ಸರ್ ಆದ್ಮೇಲೆ ಮೊನ್ನೆ ಫೈನಲ್ ಎಲ್ಲ ಮಿಕ್ಸಿಂಗ್ ಆದ್ಮೇಲೆ ಅಪ್ಲೋಡ್ ಮಾಡಿಸ್ಬೇಕಾಯ್ತು. ಮೊನ್ನೆ ಒಂದ್ಸತಿ ಪಿಕ್ಚರ್ ಎಲ್ಲ ನೋಡಿದ್ವಿ, ಥಿಯೇಟರ್ ಬುಕ್ ಮಾಡಿ. ಖುಷಿ ಆದ್ರು ಪ್ರೊಡ್ಯೂಸರ್, ಸೂಪರ್. ನನಗೂ ಖುಷಿ ಆಯ್ತು. ಓಕೆ, ಫಸ್ಟ್ ಪ್ರೊಡ್ಯೂಸರ್ ಇಷ್ಟ ಆಗ್ಬೇಕು. ನನಗಂತೂ ಆಬ್ವಿಯಸ್ಲಿ ಒಂದು 100 ಸತಿ ನೋಡ್ಬಿಟ್ಟಿದ್ದೀನಿ. ನಮ್ಮ ಎಡಿಟರ್ ಮತ್ತೆ ಕ್ಯಾಮ್ರಾಮನ್ಗೆಲ್ಲ ತುಂಬಾ ಒಂದು 7-8 ತಿಂಗಳು ಗ್ಯಾಪ್ ಆದ್ಮೇಲೆ ತೋರಿಸಿದ ಸಿನಿಮಾ ನೋಡು. ಹೊರಗಡೆ ಬಂದು ಅವರೇ ಒಂದಿಷ್ಟು ಹೇಳಿದ್ರೆ, ನಾನು ಅನ್ಕೊಂಡಿದ್ಲ ಎಡಿಟ್ ಮಾಡುವಾಗ ರೀ ರೆಕಾರ್ಡಿಂಗ್ ಬಿದ್ದಾದ್ಮೇಲೆ ಅದು ಫುಲ್ ಫೈನಲಿ ಬೇರೆ ತರನೇ ಆಗಿದೆ ಸಿನಿಮಾ. ಬಟ್ ಎಲ್ಲ ಖುಷಿ ಆಗಿದ್ದಾರೆ. ಅದೊಂದು ಫಸ್ಟ್ ಎಲ್ಲೋ ಟೆಕ್ನಿಷಿಯನ್ಸ್ ಮತ್ತೆ ಪ್ರೊಡ್ಯೂಸರ್ ಸಿನಿಮಾ ನೋಡಿ ಖುಷಿ ಆಗಿದ್ದಾರೆ ಅನ್ನೋದೊಂದು ಧೈರ್ಯ. ಈಗ 5ನೇ ತಾರೀಕು ಬರೋದಕ್ಕೆ ಎಲ್ಲಾ ವಿಷಯಗಳನ್ನ ಅದನ್ನ ಟೀಚರ್ಸ್ ಡೇ ದಿವಸ ರಿಲೀಸ್ ಮಾಡ್ತಾ ಇದ್ರಿ, ಇನ್ನು ಟೀಚ್ ಮಾಡ್ತಿದ್ದೀರಾ ಹಿಂಗೆ ಅಂತ? ಅವತ್ತೊಂದು 2 ಹಬ್ಬ, ಓಣಂ ಇದೆ, ಟೀಚರ್ಸ್ ಡೇ ಇದೆ, ಮತ್ತೆ ಇನ್ನೊಂದು ಯಾವ್ದೋ ಹಬ್ಬ. ಅಲ್ಲ, ಒಂದೊಂದು ಮೆಸೇಜ್ ಬೀಯಿಂಗ್ ಡೈರೆಕ್ಟರ್ ಟೀಚರ್ ಮೇಡಮ್ ಎಲ್ಲರಿಗೂ ಫಸ್ಟ್ ಇನ್ಯಾರ್ಬೇಕು ಗುರುಗಳು. ಅವನು ಇವತ್ತು ನಾನು ಒಂದು ಜನರಲ್ ಆಗಿ ಹೇಳ್ತೀನಿ ಅಂದ್ರೆ, ಅವನೊಂದು 7th 10th ಆ ಏಜ್ ಅಲ್ಲಿ ಓದ್ಬೇಕಾದ್ರೆ ಅವನಿಗೊಬ್ಬರು ಟೀಚರ್, ಆ ಟೀಚರ್ ಇಂದ ತುಂಬಾ ಕಲ್ತವನು ಅವನು. ಸೂಪರ್. ಒಂದು ನನಗೆ ಆ ಡೇಟ್ ಕೊಟ್ಟಾಗ ಒಂದು ನೆನ್ಸ್ಕೊಂಡೆ, ಏನೋ ಆ ಗುರುಗಳು ಸೀರಿಯಸ್ಲಿ ಆ ಟೈಮಿಂದ ಸ್ವಲ್ಪ ಅವನಿಗೆ ಕನ್ವರ್ಟ್, ಬುದ್ಧಿ ಎಲ್ಲ ಸ್ವಲ್ಪ ಕನ್ವರ್ಟ್ ಬೇರೆ ತರ ಅವನು. ಅವ್ರು ನಾನು ಮೇಡಮ್ ಸ್ವಲ್ಪ ಅವನು ಅಂದ್ರೆ ತೀಟೆ ಜಾಸ್ತಿ, ಹುಡುಗಾಟಿಕೆ ಜಾಸ್ತಿ ಅವನು. ಅವಾಗ ನಾನು ಮೇಡಮ್ ಹತ್ರ ಹೇಳೋದು, ಮೇಡಮ್ ನನ್ನ ಮಗ ಹಿಂಗ ಆಗ್ಬಿಟ್ಟೆ, ಏನ್ ಮಾಡೋದು ಮೇಡಮ್ ಅಂತ ಕೇಳಿದ್ರು. ಅಯ್ಯೋ ಕೃಷ್ಣ ಸರ್, ನೀವು ಏನು ಯೋಚನೆ ಮಾಡ್ಬಿಡಿ, ಆರಾಮಾಗಿರಿ, ಚೆನ್ನಾಗಿರಿ, ಏನು ಆಗಲ್ಲ, ನೀವೇನು ಆಗಲ್ಲ ಬಿಡಿ ಸರ್. ಗ್ರೀನ್ ಬೆಲ್ ಅಂತ ಸ್ಕೂಲ್ ಅದು ಅವನು. ಅವಾಗ ಹೇಳ್ತಾ ಇದ್ರು ಮೇಡಮ್, ಏನೂ ಆಗಲ್ಲ, ಧೈರ್ಯವಾಗಿದ್ದೀವಿ ಸರ್, ನಾನು ಇದ್ದೀನಿ, ಹೋಗಿ ಸರ್ ಅಂತ ತುಂಬ ನನಗೆ ನಮ್ಮ ವೈಫ್ ಇಬ್ಬರಿಗೂ ಹೇಳೋರು ಅವರು. ಬಟ್ ಅವ್ರು ಏನು ಹೇಳಿದ್ರು ಅವತ್ತು ಇವತ್ತು ಅಷ್ಟು ಅಂದರೆ ಒಂದು 3 ವರ್ಷ ಎಷ್ಟು ನಾವು ಒಳಗಡೆ ನೋವು ತಿಂದಿದ್ವಿಯೋ
ಆ 3 ವರ್ಷ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ನಾನು ಹೊರಗಡೆ ಎಲ್ಲ ಫೇಸ್ ಮಾಡಿದ್ದೀನಿ. ಈ ಮನೇಲಿ ಇದೊಂದು ಇವನ ಹತ್ರ ಫೇಸ್ ಮಾಡೋಕ್ಕಾಗ್ತಿಲ್ಲ ಆ 3 ವರ್ಷ ಅನ್ನೋದು. ಇವತ್ತು ದೇವ್ರ ದಯಿಂದ ಎಲ್ಲ ಚೆನ್ನಾಗಿದ್ದೀವಿ. ಇವತ್ತು ನಿಮ್ಗೂ ಪ್ರೌಡ್ ಫೀಲ್ ಇದೆ, ಆ ಟೀಚರ್ಸ್ ಎಲ್ರಿಗೂ ಖುಷಿ. ಮೊನ್ನೆ ಹೋಗಿದ್ದೆ ನಮ್ಮವ್ರದ್ದು ಹೌಸ್ ವಾರ್ಮಿಂಗ್ ಸೆರೆಮನಿ ಇತ್ತು, ನಾನು ನನ್ನ ಫ್ಯಾಮಿಲಿ ಸಮೇತ ಹೋಗಿದ್ದೆ. ನಾನು 1 to 10th ಅಷ್ಟರಲ್ಲೇನೆ 7 ಸ್ಕೂಲ್ಸ್ ಚೇಂಜ್ ಮಾಡಿದ್ದೆ. ಅವ್ರು ಓದ್ತಾ ಇಲ್ಲ ಅಂತ ಟಿ ಸಿ ಕೊಡ್ತಾ ಇರಲ್ಲ, ತೀಟೆ ಜಾಸ್ತಿ ಅಂತ ಟಿ ಸಿ ಕೊಡ್ತಾರೆ. ಓ ಮೈ ಗಾಡ್, ಅದಕ್ಕೆ ಆ ಥರ ಕೊಡ್ತಾರೆ. ಡೀಸೆಂಟ್ ಆಗಿ ಕಾಣ್ತಾ ಇದ್ದಾರೆ. ಅದೇ ಹೇಳಿದಲ್ಲ ಮೇಡಮ್, ಆಮೇಲೆ ತುಂಬಾ ಇನ್ನೋಸೆಂಟ್ ಆದ, ಆಮೇಲೆ ಅಲ್ಲೊಂದು ರೆಸ್ಪಾನ್ಸಿಬಿಲಿಟಿ ಬಂತು ಅನ್ಸುತ್ತೆ. ಸ್ವಲ್ಪ ಚೇಂಜಸ್ ಆ ಟೈಮ್ಲಿ 1 year ಅಲ್ಲಿ. ಅಂದ್ರೆ ಈ 7 ವರ್ಷ ನಾವ್ ಏನೇನು ನೋಡ್ತಾ ಇದ್ವು ಇದೆಲ್ಲ ಕಣ್ಣಲ್ಲಿ 1 year ಅಲ್ಲಿ ಆಟೋಮೆಟಿಕ್ ಚೇಂಜಸ್. ಆಮೇಲೆ ನನ್ಗೂ ಒಂದು ಥಾಟ್ ಬಂತು, ಅಂದ್ರೆ ನಾನು ಅವಾಗ ಸ್ವಲ್ಪ ಚೆನ್ನಾಗಿ ಬೈತಾ ಇದ್ದೆ, ಹೊಡಿತಾ ಇದ್ದೆ. ಆಮೇಲೆ ನಾನೆಲ್ಲ ಬಿಟ್ಟು ನಾನೇನ್ ಮಾಡಿದೆ, ನನ್ಗೆ ಬಂತು ಬೇಡ, ನಾನೇನಿದ್ದೀನೋ ನನ್ನ ಜರ್ನಿ ಮಾಡೋಣ ನನ್ನ ಜೊತೆಲಿ ಅಂದ್ಬಿಟ್ಟು ನಾನೆಲ್ಲ ಬಿಟ್ಬಿಟ್ಟೆ. ನಾನು ಬಿಟ್ಬಿಟ್ಟು ಏನ್ ಮಾಡೋ ನನ್ನ ಜೊತೆಲೇ ಕರ್ಕೊಂಡು ಹೋಗೋದು, ಎಲ್ಲಾರು ಹೋಗ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ನಾನೇನ್ ಮಾಡ್ತೀನಿ, ನನ್ನ ಬಿಸ್ನೆಸ್ ಜೊತೆಲಿ ಕರ್ಕೊಂಡು ಹೋಗ್ತದೆ, ಎಲ್ಲ ತೋರಿಸ್ತಾ ಇದ್ದೆ ನನ್ನ ಜೊತೆಲೇನೆ. ಅವ್ನ ಆಚೆ ಟೈಮೇ ಕೊಡ್ತಾರಲ್ಲ ಆಚೆ ಹೋಗಕ್ಕೆ, ಲೋಕಜ್ಞಾನ ನನ್ ಬಿಡ್ತಾನೆ ಇರಲ್ಲ. ಅವ್ನ ಆಚೆ ಕಡೆ ಟೈಮ್ ಕೊಟ್ರೆ ಈ ಪ್ರಾಬ್ಲಮ್ ಅಂದ್ಬಿಟ್ಟು ನಾನೇ ಸ್ವಲ್ಪ ಅಂದ್ರೆ ನಾನೇ ಹುಷಾರಾಗಿ ನಾನು ಯಾವಾಗ ಎಲ್ಲರೂ ಅಲ್ಲಿ ಸುಮ್ಮನೆ ಆದ್ರೂ ಕರ್ಕೊಂಡು ಹೋಗ್ತಾ ಇದ್ದೆ. ಮನೇಲಿ ಏನೋ ಸ್ಕೂಲ್ ರಜಾ ಆಯ್ತು ಸುಮ್ಮನೆ ಟ್ರಿಪ್ ಹೋಗ್ತಾ ಇದ್ವಿ, ಬೇಡ ಹೋಗೋಣ ನೋಡಿ ಆಚೆ ಹೋಗ್ಬಿಡೋಣ ಅಂತ. ಈ ತರ ಮಾಡಿ 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 ಆಟೋಮೆಟಿಕ್ ಅವಾಗ ಏನಾದ್ರು ಫ್ಯಾಮಿಲಿ ನಮ್ಗೆ ತುಂಬಾ ಅವನು ರೈಟ್. ವೆರಿ ನೈಸ್. ವಿರಾನಿಕಾ, ನೀವು ಹೇಳಬೇಕು, ಈಗ ಸಿನಿಮಾ ಅಂದಾಗ ಹೀರೋಯಿನ್ ಅಂದಾಗ ಗ್ಲಾಮರಸ್ ಆಗಿ ಕಾಣಬೇಕು, ಜೊತೆಗೆ ಒಂದಷ್ಟು ಫ್ಯಾನ್ ಫಾಲೋವರ್ಸ್ ಡೆಫಿನೆಟ್ಲಿ ಕ್ರಿಯೇಟ್ ಆಗ್ತಾರೆ, ಈಗಲೂ ಇರ್ತಾರೆ. ಸೊ ನೀವು ನಿಮ್ಮನ್ನು ಹೆಂಗೆ ಈ ಚಿತ್ರದಲ್ಲಿ ತೊಡಗಿಸ್ಕೊಂಡ್ರಿ, ಯಾವ ಥರ ಪ್ರಿಪೇರ್ ಮಾಡ್ಕೊಳ್ತಿದ್ರಿ? ಇಲ್ಲೇನೋ ಸಮ್ ಚೇಂಜಸ್ ಬೇಕು ಅಂದರೆ ಡೈರೆಕ್ಟರ್ ನಿಮ್ಗೆ ಹೆಂಗೆ ಹೇಳ್ತಾ ಇದ್ರು? ನಿಮಗೆ ಕೆಲವು ಸತಿ ಅನ್ಸುತ್ತೆ ಸರಿ ಬಂದಿಲ್ಲ, ಇನ್ನೊಂದ್ಸಲ ಮಾಡೋಣ, ಈ ಥರದ್ದು ಏನಾದರೂ ಆಗ್ತಿತ್ತಾ? ಅಂದರೆ ನಾನು ಬಿಗಿನಿಂಗ್ಗೆ ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನಾನು ಆಲ್ರೆಡಿ ಆ್ಯಕ್ಟಿಂಗ್ ಎಲ್ಲ ಕಲ್ತ್ಬಿಟ್ಟೆ ಬಂದಿದ್ದು. ನಾನು ಉಷಾ ಭಂಡಾರಿ ಮೇಡಮ್ ಸ್ಟೂಡೆಂಟ್ ನಾನು. ಸೊ ಅವ್ರ ಆ್ಯಕ್ಟಿಂಗ್ ಇದರಲ್ಲಿ ಇನ್ಸ್ಟಿಟ್ಯೂಷನಲ್ಲೇ ನಾನು ಕಲ್ತಿದ್ದು. ದೆನ್ ಅದಾಗಿದ್ಮೇಲೆ ಆಲ್ಮೋಸ್ಟ್ ಬಿಫೋರ್ ಎಲ್ಲ ನಾನು ಏನು ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ಸುಮ್ಮನೆ ಆಡಿಷನಿಗೆ ಹೋಗ್ತಾಯಿದ್ದೆ. ಲೈಕ್ ಏನಂತ ಹೇಳಿದ್ರೆ ಸೆಲೆಕ್ಟ್ ಆಗುತ್ತೆ ಬಿಡುತ್ತೆ ಸೆಕೆಂಡ್ರಿ. ಅಲ್ಲಿ ಹೋದಾಗ ಸ್ಕ್ರಿಪ್ಟ್ ಸಿಗ್ತಾ ಇತ್ತು ನನಗೆ. ಆ ಸ್ಕ್ರಿಪ್ಟನ್ನ ತಗೊಂಡು ಫೋಟೋ ಹೊಡ್ಕೊಂಡು ಅದನ್ನು ಇದ್ರ ಮುಂದೆ ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಅದು ನನ್ನ ಫಸ್ಟ್ ಹೆಜ್ಜೆ ನಾನು ಸ್ಟಾರ್ಟ್ ಮಾಡಿರೋದು. ದೆನ್ ಅದಾಗಿದ್ಮೇಲೆ ನಾನು ಕಲ್ತಿರೋದೆಲ್ಲ ಆಲ್ಮೋಸ್ಟ್ ಶೂಟಿಂಗ್ ಸೆಟ್ ಅಲ್ಲೇ. ಯಾಕಂದ್ರೆ ತುಂಬಾ ದೊಡ್ಡ ಅಂತ ಆರ್ಟಿಸ್ಟ್ಗಳು ಬರ್ತಾರೆ, ಅವ್ರ ಎದುರುಗಡೆ ಟೈಮ್ ಕಿಲ್ ಮಾಡಬಾರ್ದು, ನಾವು ನಮ್ದೇ ಆದಂತ ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೊಂಡಿರ್ಬೇಕು. ಸೊ ಆ ಟೈಮಲ್ಲೆಲ್ಲ ಜಾಸ್ತಿ ಪ್ರಿಪೇರ್ ಆಗ್ತಿದ್ವಿ, ಯಾಕಂದ್ರೆ ಅವ್ರ ಎದುರುಗಡೆ ಬೈಸ್ಕೋಬಾರ್ದು ಅಂತೇಳಿ. ಏನೋ ಡೈರೆಕ್ಟರ್ ಬಂದ್ಬಿಟ್ಟು ಒಬ್ಳನ್ನೇ ನಿಂತ್ಕೊಂಡು ಬೈಯೋದು ಬೇರೆ, 100 ಜನದಲ್ಲಿ ಏನಮ್ಮ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಿದೆ ಅಂತ ಬೈಯೋದು ಬೇರೆ. ಆ ಸಿಚುವೇಶನ್ಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಎಷ್ಟು ಪ್ರಿಪೇರ್ಡ್ ಆಗಬೇಕು ಅದನ್ನ ನಾನು ಮಾಡ್ತಾ ಇದ್ದೆ ಬಿಗಿನಿಂಗ್ಗೆ. ಅದು ಈ ಓಂ ಶಿವಂ ಸೆಟ್ ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲ ಸೆಟ್ಟಲ್ಲೂ ಸೇಮ್ ಅದೇ ತರ. ಈ ಸೆಟ್ಟಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಯೂಶಲಿ ನಾನು ಹುಡುಕ್ತಾ ಇದ್ದಿದ್ದು ಸ್ಕ್ರಿಪ್ಟ್ ಹೇಗಿದ್ದಿದ್ರೆ ನನಗೆ ಗ್ಲಾಮರು ಓಕೆ, ಅಥವಾ ಏನಂತ ಹೇಳಿದ್ರೆ ಇವನ್ ಹಳ್ಳಿ ಹುಡುಗಿನೂ ಓಕೆ. ನನಗೇನಂತ ಹೇಳಿದ್ರೆ ಒಳ್ಳೆ ಆರ್ಟಿಸ್ಟ್ ಅಂತ ತೋರಿಸೋದಕ್ಕೆ ಯಾವ ಕ್ಯಾರೆಕ್ಟರ್ ಬಂದ್ರು ನಾನು ಓಕೆ. ಪ್ರೂವ್ ಮಾಡ್ಬೇಕು, ನನಗೆ ಮೇನ್ ಆಗಿ ನಾನು ಒಂದು ಒಳ್ಳೆ ಆರ್ಟಿಸ್ಟ್ ಅನ್ನೋದು ಪ್ರೂವ್ ಮಾಡಬೇಕು. ನಾನು ಈ ಹುಡುಗಿ ಏನ್ ಬೇಕಾದ್ರೂ ಕೊಟ್ರೆ ಏನ್ ಅದನ್ನ ಮಾಡ್ತಾಳೆ ಅನ್ನೋದೊಂದನ್ನು ಪ್ರೂವ್ ಮಾಡಬೇಕು ಅಂತ ನನ್ನಿದ್ದು. ಇದ್ರಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಫಸ್ಟ್ ಬಬ್ಲಿ ತರ ಇತ್ತು, ಸಡನ್ ಆಗಿ ಚೇಂಜ್ ಆಗ್ಬಿಡೋದು. ಅದು ಆ ವೇರಿಯೇಷನ್ ಸಿಕ್ತಲ್ವಾ. ಸೊ ಸರ್ ಏನ್ ಹೇಳಿದ್ರು, ಬಿಗಿನಿಂಗ್ ನಮ್ ಶೂಟ್ ಎಲ್ಲ ಲೈಕ್ ಏನಂತಾರೆ ಬಬ್ಲಿ ಆ ಥರದ್ದೆಲ್ಲ ಸ್ಟೋರೀಸ್ಗಳು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಕಸ್ಮಾತ್ ಸ್ಪೆಷಲಿ ಆಲ್ಮೋಸ್ಟ್ ಬೇರೆ ಯಾವುದು ಸೀನ್ಸ್ಗಳಲ್ಲ, ನಂದು ಮತ್ತೆ ಅಪೂರ್ವ ಮ್ಯಾಮ್ ಇಂದ ಒಂದು ಸೀನ್ಸ್ ಇತ್ತು. ಆ ಟೈಮಲ್ಲಿ ಅಪೂರ್ವ ಮ್ಯಾಮ್ ಹೇಳ್ತಿದ್ರು ನನಗೆ ಏನ್ ಮಾಡಬೇಕು ಬೈ ಏನಾದ್ರೆ, ಅಂದ್ರೆ ಇನ್ನೇನು ಶೂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹಿಂಗ್ ಮಾಡ್ಕೊಳ್ಳೋಣ ಅಂತೇಳಿ. ಅಂದ್ರೆ ಒಬ್ರು ದೊಡ್ಡ ಆರ್ಟಿಸ್ಟ್ ನಮ್ ಜೊತೆ ಮಾಡ್ಬೇಕಾದ್ರೆ ವಿ ಆರ್ ಸೋ ಮೆನಿ ಥಿಂಗ್ಸ್ ಟು ಲರ್ನ್ ಅವ್ರ ಕಡೆಯಿಂದ. ಹೌದು, ಸೊ ಅವರು ನಮಗೆ ಏನಂತಾರೆ ಹೇಳ್ತಾರೆ, ಓಕೆ ಮೇಡಮ್, ಇಲ್ಲ ಓಕೆ ಮೇಡಮ್ ಮಾಡೋಣ ಅಂತೇಳಿ. ಅಂದ್ರೆ ಯಾರೋ ಒಬ್ರು ಸಜೆಷನ್ ಕೊಡ್ತಾ ಇದಾರೆ, ಅದನ್ನ ನಾವು ತಗೊಳ್ಳೋಂತ ಮನಸ್ಥಿತಿ ನಮಗಿರ್ಬೇಕು. ಅಂಡ್ ನಮ್ ಡೈರೆಕ್ಟರ್ ಕೂಡ ಅಷ್ಟೇ, ನಾನೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಎಲ್ಲರ ಎದುರುಗಡೆ ಹೋಗ್ಬಿಟ್ಟು ಏನಮ್ಮ ಹಂಗ್ ಮಾಡ್ತಿದ್ದೆ ಅಂತ ಮಾಡ್ತಾ ಇರ್ಲಿಲ್ಲ. ಈಸ್ ವೆರಿ ಗುಡ್. ಈ ಯೂಸ್ ಟು ಕಮ್ ಮೇಲೆ ಬಂದು ಸೈಡಲ್ಲಿ ನಿಂತ್ಕೊಂಡು, ನೋಡಮ್ಮ ಈ ತರ ಇದೆ, ನಿನಗೆ ಈಗಿದೆ ನೋಡು, ಟೈಮ್ ಆಗ್ತಾ ಇದೆ, ಇಷ್ಟೊತ್ತಿಗೆ ನೀವು ಮುಗಿಸ್ಬೇಕು ಹೇಳ್ಬಿಡೋರು. ಯಾಕಂತ ಹೇಳಿದ್ರೆ ಇವನ್ ಎಷ್ಟೇ ಏನಿದೆ ಆದ್ರೂ ಒಂದು ಬಜೆಟ್ ಕನ್ಸೆಂಟ್, ಒಂದು ಟೈಮ್ ಕನ್ಸೆಂಟ್ ಅಂತ ಇರುತ್ತೆ. ಇವತ್ತಿಗೆ ಇಷ್ಟು ಸೀನ್ ಮುಗಿಬೇಕು ಅನ್ನೋದಿರುತ್ತೆ. ಆ ಮೈಂಡ್ ಸೆಟ್ ಅಲ್ಲಿ ಇರುವಾಗ ನಾವು ಕೂಡ ಜಾಸ್ತಿ ಅವ್ರ ಟೈಮ್ ಅವರಿಗೆ ಜಾಸ್ತಿ ಟೆನ್ಷನ್ಸ್ಗಳಿರುತ್ತೆ, ನಂದೊಬ್ಳದೇ ಅಲ್ಲ. ಸೊ ಆ ಟೈಮಲ್ಲಿ ಎಲ್ಲ ಸ್ಪೆಷಲಿ ನನ್ನ ಓಡಿಸೋಂಥ ಸೀನ್ಸ್ಗಳಾಗಿರ್ಬೋದು, ಅಥವಾ ನನ್ನ ಮರ ಹಚ್ಸಿರೋಂಥ ಸೀನ್ಸ್ಗಳಾಗಿರ್ಬೋದು, ಕೆಲವೊಂದು ಎಮೋಷ್ನಲ್ ಸೀನ್ಸ್ಗಳನ್ನೆಲ್ಲ ಕಟ್ಬೇಕಾದ್ರೆ ತುಂಬ ಪ್ರಿಪೇರ್ ಮಾಡಿದ್ದಾರೆ ನನ್ನ. ಲೈಕ್ ಹೇಳಿದ್ರೆ ಎಲ್ಲ ಬಿಗಿನಿಂಗ್ಗೆ ಹಿಂದಿನ ದಿವಸ ನಾವು ಮಂಡ್ಯದಲ್ಲೆಲ್ಲ ಉಳ್ಕೊಂಡಾಗ ನಮಗೆ ಪ್ರಾಕ್ಟೀಸಿಗೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಬಂದಿತ್ತು. ಲೈಕ್ ಪೇಪರ್ಸ್ಗಳೆಲ್ಲ ಏನೇನೆಲ್ಲ ಡೈಲಾಗ್ಸ್ ಎಲ್ಲ ಹಿಂದಿನ ದಿವಸನೇ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅದಾಗಿದ್ಮೇಲೆ ಶೂಟಿಂಗಲ್ಲಿ ಫಸ್ಟ್ ಬಂದಿದ ತಕ್ಷಣ ಎಲ್ಲ ಪೂಜೆ ಆದ್ಮೇಲೆ ಒಂದ್ಸಲ ಬಂದ್ಬಿಟ್ಟು ನನಗೆ ಹೇಳೋರು, ಇವನ್ ಎಷ್ಟೇ ನಮ್ಮ ಡೈರೆಕ್ಟರ್ ಅಂದರೆ ಕೋ ಡೈರೆಕ್ಟರ್ಸ್
ಏನೇ ಹೇಳಿದ್ರು ನಮ್ಮ ಡೈರೆಕ್ಟರ್ ಫಸ್ಟ್ ಒಂದ್ಸಲ ಬಂದ್ಬಿಟ್ಟು ಹೇಳೋರು ನನಗೆ, ನೋಡು ಇದು 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 ಇವತ್ತು ಈ ತರ ಮಾಡಬೇಕು, ಇದನ್ನ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ತರೋ ಏನ್ ಕೆಲಸ ಮಾಡಕ್ಕಿದೆ ಅದು ನನಗೆ ಹೇಳ್ಬಿಡೋರು. ನನ್ನದಾಗಿದ್ಮೇಲೆ ನಾನೊಂದ್ಸಲ ನಾನು ವೇರಿಯೇಷನ್ ಕೊಡ್ತಾ ಇದ್ದೆ, ಇನ್ನೇನಾಗಿಲ್ಲ ಅಂದ್ರೆ ಮೇಡಮ್ ಒಂಚೂರು ಈ ತರ ಕೊಡು ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿ ತಿದ್ದೋರು. ಸೊ ಯೂಶಲಿ ನಾವು ಏನ್ ಕಲ್ತಿದೀವಿ ಏನಂತ ಹೇಳಿದ್ರೆ ಇಂಥ ಟೆಕ್ನಿಷಿಯನ್ಸ್ ಗಳಿಂದಾನೇ ಕಲ್ತಿರೋದು ನಾವು ಆಲ್ಮೋಸ್ಟ್. ಡೈರೆಕ್ಟರ್ ಹಂಗಾದ್ರೆ ಮಾತಾಡ್ಲೇಬೇಕು. ಗೀತೆಗಳು ಆಲ್ರೆಡಿ ರೀಚ್ ಆಗಿಬಿಟ್ಟಿದೆ, ನಿಮ್ಮ ಹಾಡುಗಳು. ಸೊ ನಾಗೇಂದ್ರ ಪ್ರಸಾದ್ ಅವರು, ಕವಿರಾಜ್ ಅವರು, ಅವರ ಎಫರ್ಟ್ ಬಗ್ಗೆ. ಇನ್ನೊಂದು ಸಾಂಗ್ ಸಂಸ್ಕೃತದಲ್ಲಿದೆ, ಒಂದು ಸಾಂಗ್ ಇಡೀ ಸಾಂಗ್ ಶ್ರೀರಾಮ್ ತಪಸ್ವಿ ಅವರು ಬರ್ತಿದ್ದಾರೆ. ಅವರು NM ಕೀರವಾಣಿ ಅವರ ಅಸಿಸ್ಟೆಂಟ್ ಹೈದರಾಬಾದ್ ಅವರು, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಆ ಶಿವನ್ ಸಾಂಗು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಸಿನಿಮಾ ಇಷ್ಟು ರೀಚ್ ಆಗೋ ಕಾರಣ ಅದೊಂದೇ ಸಾಂಗ್ ಮೇಜರ್ ಆಗಿ. ಇವರು ನಮ್ಮ ಭಾರ್ಗವ ಕೃಷ್ಣ ಅವರ ಮಾತಿನಲ್ಲಿ ಸೆಪ್ಟೆಂಬರ್ 5ಕ್ಕೆ ನೀವು ವೆಲ್ಕಮ್ ಮಾಡಿ ನಿಮ್ಮ ಸಿನಿ ಪ್ರೇಕ್ಷಕರನ್ನ. ಈಗಾಗಲೇ 3-4 ಸಾಂಗ್ಸ್ ಏನು ರಿಲೀಸ್ ಆಗಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಆ್ಯಂಡ್ ಫಸ್ಟ್ ಸಿನಿಮಾಗೆ ಇಷ್ಟೆಲ್ಲ ರೆಸ್ಪಾನ್ಸ್ ನನಗೆ ಸಿಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಆ್ಯಂಡ್ ಟ್ರೈಲರ್ ಆಲ್ರೆಡಿ ರೀಚ್ ಆಗ್ತಿದೆ, ತುಂಬ ಕಾಂಪ್ಲಿಮೆಂಟ್ಸ್ ಆಗಲಿ ಎಲ್ಲ ಫೋನ್ ಮಾಡಿ ತಲುಪಿಸಿದ್ದಾರೆ ಚೆನ್ನಾಗಿ ಬಂದಿದೆ ಅಂತ. ಇದೇ ಸೆಪ್ಟೆಂಬರ್ 5ನೇ ತಾರೀಕು ಒಂದು ಹೊಸ ಪ್ರಯತ್ನ ಬಿದ್ದಿದ್ದೀವಿ, ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ನೀವು ವೆಲ್ಕಮ್ ಮಾಡಬೇಕು ನಾಯಕ ನಟಿ. ಸೊ ಈ ಎಲ್ಲರೂ ನೋಡುವಂಥ ಚಿತ್ರ ನಮ್ಮ ಓಂ ಶಿವಂ ಚಿತ್ರ. ಇಡೀ ನಿಮ್ಮ ಫ್ಯಾಮಿಲಿನ ಕರ್ಕೊಬಂದ್ಬಿಟ್ಟು ಈ ಚಿತ್ರವನ್ನು ನೋಡ್ಬೋದು. ಈ 18 ಮತ್ತು 20 ವರ್ಷದಲ್ಲಿ ಆಗುವಂಥ ಲವ್, ಒಂದು ಪೇರೆಂಟ್ಸ್ ಜೊತೆ ಒಂದು ಮಗ ಮತ್ತು ಮಗಳು ಅಪ್ಪ ಅಮ್ಮನ ಜೊತೆ ಇರುವಂಥ ಪ್ರೀತಿ, ನಿಮ್ಮ ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಚಿತ್ರ. ಈಗಾಗಲೇ ನೀವು ಸಾಂಗಿಗೆ ಒಳ್ಳೆ ಏನಂತಾರೆ ರಿವ್ಯೂಸನ್ನು ಕೊಟ್ಟಿದ್ದೀರಾ. ನಮ್ಮ ಟ್ರೈಲರ್ ಕೂಡ ಒಂದು 3 ಡೇಸ್ ಮುಂಚೆ ರಿಲೀಸ್ ಆಗಿದೆ. ಸೊ ಪ್ಲೀಸ್ ಎಲ್ಲರೂ ಕೂಡ ನೋಡಿ. ಸೆಪ್ಟೆಂಬರ್ 5ಕ್ಕೆ ನಾವು ಥಿಯೇಟರಿಗೆ ಬರ್ತಾ ಇದ್ದೀವಿ. ಸೊ ನೀವೆಲ್ಲರೂ ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನಮ್ಮ ಚಿತ್ರವನ್ನು ನೋಡಿ. ನಿರ್ಮಾಪಕರ ಮಾತಲ್ಲಿ ಸೆಪ್ಟೆಂಬರ್ 5ನೇ ತಾರೀಕು ಕರ್ನಾಟಕ ಜನ ಇವಾಗ ಈ ಹಾಡುಗಳಿಗೆ ಹೆಂಗೆ ಆಶೀರ್ವಾದ ಮಾಡಿದಿರೋ ಅದೇ ಥರ ಸಿನಿಮಾಗೂ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ಈಗಾಗಲೇ ಎಲ್ಲ ಹೊಸ ಸಿನಿಮಾಗಳು ಬರ್ತಾ ಇದೆ, ಎಲ್ಲರೂ ಒಂದು ರೀತಿಯಲ್ಲಿ ಗೆಲ್ಲಿಸ್ತಾ ಇದ್ದೀರಾ. ಅದೇ ಥರ ನನ್ನ ಸಿನಿಮಾಗೂ ಒಂದು ಅವಕಾಶ ಕೊಡಿ. ಮತ್ತು ನಂದು ಒಂದು ಕನಸು, ಆ ಕನಸಲ್ಲಿ ಕಷ್ಟ ಬಿದ್ದು ಏನು ಮಾಡಿದ್ದೀನಿ ಅಂತ ನೀವು ತೆರೆ ಮೇಲೆ ನೋಡಿ ನಿಮ್ಮ ಅನಿಸಿಕೆ ಕೂಡ ಮತ್ತೆ ನಾನು ಇನ್ನೊಂದು ಸಾರಿ ನೀವು ಹೇಳ್ಬೋದು ನನ್ನ ಜೊತೆ ಇಂಟ್ರೂಲೆ. ಖಂಡಿತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನಿರ್ದೇಶಕರು ನೀವು ಹೆಂಗೆ ವೆಲ್ಕಮ್ ಮಾಡ್ತೀರಿ? ಸೆಪ್ಟೆಂಬರ್ 5ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ನೋಡಿ. ಬರ್ಲಿಲ್ಲ ಅಂದ್ರೆ ಸುಮ್ಮನಿರಲ್ಲ ನಮ್ಗೆ. ಮತ್ತೆ ಹೊಸ ಕಲಾವಿದ್ರ ಜೊತೆಗೆ ಒಂದಿಷ್ಟು ಜನ ಹಳೆ ಕಲಾವಿದರು ಇಂಡಸ್ಟ್ರಿಯಲ್ಲಿ ಇರುವಂತಹ ಸುದೀಪ್ ಸರ್ ಆಗಿರ್ಬೋದು, ಕಾಕಡ್ ಸುದೀಪ್, ವರ್ಧನ್, ಎಸ್ ಶೆಟ್ಟಿ, ಅಪ್ರೂವ ಮೇಡಮ್, ಲಕ್ಷ್ಮಿ ಮೇಡಮ್, ರವಿ ಕಾಳೆ, ದೊಡ್ಡ ಆರ್ಟಿಸ್ಟ್ಗಳೇ ಇದ್ದಾರೆ. ಅದ್ರ ಜೊತೆಗೆ ಹೊಸ ಹೀರೋ ಡೆಬ್ಯೂ ಆಗಿ ಲಾಂಚ್ ಆಗ್ತಾ ಇದ್ದಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ, ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ದಯವಿಟ್ಟು ಥಿಯೇಟರ್ಗೆ ಬಂದು ಎಲ್ಲ ಸಿನಿಮಾ ನೋಡಿ ಸೆಪ್ಟೆಂಬರ್ 5ನೇ ತಾರೀಕು. ನನ್ನ ವಿಷಯ ಏನ್ ಗೊತ್ತಾ, ನೀವು ರಾಜ್ ಬಹದ್ದೂರ್ ಆಲ್ವಿನ್ ಆಗಿದ್ರಿ, ಅಫ್ಕೋರ್ಸ್ ಈಗ ಓಂ ಶಿವಂ ಆಲ್ವಿನ್ ಆಗಿ ಅಂತ ನನ್ನ ವಿಶಸ್. ನೀವು ಸರ್ ಒಂದು ಒಳ್ಳೆ ಪ್ರಯತ್ನವನ್ನ ಮಾಡಿದ್ರಿ, 100 ಸಿನಿಮಾಗಳನ್ನು ಮಾಡುವಂತಾಗ್ಲಿ ಅನ್ನೋದು ನಮ್ಮ ವಿಶಸ್. ಜೊತೆಗೆ ನೀವು ನಿಮ್ಮ ಚಬ್ಬಿ ಚಿಕ್ಸ್ ಭಾಳ ಚೆನ್ನಾಗಿದೆ, ಅತ್ಯದ್ಭುತ ಸಿನಿಮಾಗಳನ್ನು ಸಿನಿಮಾ ಇಂಡಸ್ಟ್ರಿ ಕೊಡಿ. ಇವ್ರದ್ದು ಕಣ್ಣು ತುಂಬ ಚೆನ್ನಾಗಿದೆ. ಇಟ್ ಈಸ್ ಸೋ ಕನೆಕ್ಟಿಂಗ್. ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ರಿ, ಇನ್ನು 100 ಸಿನಿಮಾಗಳನ್ನು ಕೊಡೋ ಹಾಗಾಗ್ಲಿ ಅಂತ ನಮ್ಮ ಕಡೆಯಿಂದ ವಿಶಸ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಓಂ ಶಿವಂ ಚಿತ್ರತಂಡ ಇವತ್ತು ಭಾಗಿಯಾಗಿತ್ತು, ಅತ್ಯದ್ಭುತವಾಗಿ ಮಾತಾಡಿದ್ದಾರೆ. ಒಂದು ಸುಂದರ ಪ್ರಯತ್ನ, ಶ್ರಮ ಪಟ್ಟಿದ್ದಾರೆ, ಇಷ್ಟಪಟ್ಟು ಕಷ್ಟಪಟ್ಟಿದ್ದಾರೆ. ಈ ಸಿನಿಮಾವನ್ನು ಗೆಲ್ಲಿಸೋದು ನಿಮ್ಮ ಕೈಯಲ್ಲಿದೆ. ಸೆಪ್ಟೆಂಬರ್ 5ಕ್ಕೆ ನೀವೆಲ್ಲರೂ ಕೂಡ ಥಿಯೇಟರ್ಗೆ ಬನ್ನಿ, ಈ ಹೊಸ ತಂಡವನ್ನು ಆಶೀರ್ವದಿಸಿ, ಪ್ರೋತ್ಸಾಹಿಸಿ, ಹಾರೈಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.